ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಮುಖ್ಯಮಂತ್ರಿಯ ಹುದ್ದೆಯ ಬದಲಾವಣೆವರೆಗೂ ಈಗ ಮಾತುಗಳು ಬಂದು ನಿಂತಿವೆ. ಸ್ವಾಮೀಜಿಗಳು ಆಡಿದ ಮಾತುಗಳು, ಶಾಸಕರು ಆಡ್ತಿರುವಂತಹ ಮಾತು, ಇದೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸುತ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇಷ್ಟು ದಿನ ಮುಖ್ಯಮಂತ್ರಿಗಳ ಹಿಂಬಾಲಕರು ಹಾಗೂ DCMರ ಹಿಂಬಾಲಕರು ಸಾಕಷ್ಟು ವಿಧದಲ್ಲಿ ತಮ್ಮ ತಮ್ಮ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ CM ಬದಲಾವಣೆ ಆಗ್ಲೇಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರೋದೇನು? ಇಲ್ಲಿ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿರೋದು ಯಾಕೆ? ಈ ಹಿಂದೆ ಇಂತಹ ಘಟನೆಗಳೇನಾದ್ರೂ ನಡೆದಿದ್ವಾ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದ ಶಿವಶಂಕರ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚೆಗೆ DCM ಬದಲಾವಣೆ ಆಗಬೇಕು, ಇನ್ನಷ್ಟು DCMಗಳನ್ನ ಮಾಡಬೇಕು ಅನ್ನೋ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದ್ವು. ಆದ್ರೆ 4 ದಿನಗಳ ಹಿಂದಿನಿಂದ CMఏ ಬದಲಾಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಏನ್ ಸರ್, ಈ ತರ ಯಾವ್ದಾದ್ರು ಘಟನೆ ಈ ಹಿಂದೆ ನಡೆದಿತ್ತಾ, ಅಥವಾ ಈಗ ಇದು ಹೊಸ ಒಂದು ಸಂಪ್ರದಾಯಕ್ಕೆ ನಾಂದಿ ಆಡ್ತಾ ಇದೆಯಾ? ಇದು ನೋಡಿ ರಾಘವರೇ, ರಾಜಕೀಯದಲ್ಲಿ ಇಂಥದ್ದೆಲ್ಲ ಸಾಕಷ್ಟು ಅಧ್ಯಾಯಗಳನ್ನು ನಾವು ನೋಡಿದ್ದೀವಿ. ಅಂದರೆ ಕರ್ನಾಟಕದಲ್ಲೂ ನೋಡಿದ್ದೀವಿ, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ. ಇವಾಗ ಕರ್ನಾಟಕದ ವಿಚಾರ ಅಂತ ಬಂದಾಗ ಯಾವಾಗಲೂ ಇಲ್ಲಿ ಏಕನಾಥ್ ಶಿಂದೆ ಥರ ಒಂದು ಪ್ರಕರಣ ನಡೆಯುತ್ತೆ ಅನ್ನೋದನ್ನು ಹೇಳ್ತಾನೆ ಬರ್ತಾರೆ. ಸ್ವತಃ ಏಕನಾಥ್ ಶಿಂದೆ ಅವರೇನೆ. ಏಕನಾಥ್ ಶಿಂದೆ ಅವ್ರದ್ದೇನು, ಈಗ ಒಂದು ಆಡಳಿತ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನವರು, NCP ಮತ್ತು ಶಿವಸೇನಾ 3 ಪಕ್ಷಗಳು ಸೇರಿ ಒಂದು ಮೈತ್ರಿಕೂಟ ಸರ್ಕಾರವನ್ನು ನಡೆಸ್ತಾ ಇದ್ವು. ಅವಾಗ ಏನಾಯಿತು, ಶಿವಸೇನೆಯ ಒಂದು ಬಣ, ಏಕನಾಥ್ ಶಿಂದೆ ಬಣ ಡಿವೈಡ್ ಮಾಡಿಕೊಂಡು BJP ಜೊತೆ ಸೇರಿ ಸರ್ಕಾರ ಮಾಡಿತು. ಅದಾದಮೇಲೆ NCP ಕೂಡ, ಅಂದರೆ ಶರದ್ ಪವಾರ್ ಅವರ ಬಣವನ್ನು ಬಿಟ್ಟು ಅವರ ಅಣ್ಣನ ಮಗನಾಗಿರುವಂಥ ಅಜಿತ್ ಪವಾರ್ NCPಯನ್ನು ಡಿವೈಡ್ ಮಾಡಿ ಹೋಗಿ ಆಡಳಿತ ಪಕ್ಷವನ್ನು ಸೇರಿಕೊಂಡ್ರು. ಅದು ಒಂದು ಕ್ಷಿಪ್ರಕ್ರಾಂತಿ ಅಲ್ಲಿ ಏನೋ ಮಹಾರಾಷ್ಟ್ರದಲ್ಲಿ ನಡೆದಿದ್ದು. ಅದೇ ಥರದ್ದು ಕರ್ನಾಟಕದಲ್ಲಿ ನಡೆಯುತ್ತೆ ಅನ್ನೋದನ್ನು ಸ್ವತಃ ಏಕನಾಥ್ ಶಿಂದೆ ಹೇಳಿದರು. ಏಕನಾಥ್ ಶಿಂದೆ ಲೋಕಸಭಾ ಎಲೆಕ್ಷನ್ಸು ಕ್ಯಾಂಪೇನ್ಗೆ ಅಂತ ಬಂದಾಗ ಅವ್ರು ಏನು ಹೇಳಿದರು ಅಂದರೆ, ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಆಗಸ್ಟ್ ಅಷ್ಟೊತ್ತಿಗೆ ಇಲ್ಲೊಂದು ಕ್ಷಿಪ್ರಕ್ರಾಂತಿ ನಡೆಯುತ್ತೆ ಅಂತ. ತಮಾಷೆ ಏನಂದರೆ, ಕಾಂಗ್ರೆಸ್ನವರು ಅವ್ರ ಮಾತನ್ನು ಹೇಗೆ ನಿಜ ಮಾಡಿಸೋದಕ್ಕೆ ಹೊರಟಿದ್ದಾರೆ ಅಂದರೆ, ಆಗಸ್ಟ್ವರೆಗೂ ಕಾಯ್ಬೇಡಿ, ನಾವು ಜೂನ್ ಎಂಡಿಗೆ ಮುಂಚೆನೇ ಮಾಡಿಬಿಡ್ತೀವಿ ಅನ್ನೋ ಥರದ್ದು ಒಂದು ಶುರು ಮಾಡಿಕೊಂಡಿದ್ದಾರೆ. ಸೊ ಈ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇದರ ಮೂಲ ಏನು, ಎಲ್ಲಿಂದ ಬಂತು ಅನ್ನೋದನ್ನು ಶುರು ಮಾಡ್ಕೋಬೇಕಾಗಿದ್ದರೆ, ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ದರೆ, ರಾಘು ಒಂದನ್ನು ಅರ್ಥ ಮಾಡ್ಕೋಬೇಕು. ಏನಂದರೆ, ಒಂದು ಸರ್ಕಾರದ ಆರೋಗ್ಯ ಅದರ ಹುಟ್ಟಿನಲ್ಲಿರುತ್ತೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮೇ 20ನೇ ತಾರೀಕು ಅಸ್ತಿತ್ವಕ್ಕೆ ಬಂದಿದ್ದು. ಹೇಗೆ ಬಂದಿದ್ದು ಅನ್ನೋದನ್ನು ಒಂದು ಸಾರಿ ಜ್ಞಾಪಿಸ್ಕೊಳ್ಳೋಣ. ವಿಪರ್ಯಾಸ ಏನು ಅಂತಂದರೆ, ಒಂದು ಅಭೂತಪೂರ್ವವಾದಂತಹ ಮೆಜಾರಿಟಿ ಜೊತೆಗೆ ಕಾಂಗ್ರೆಸ್ಸು ಗೌರ್ಮೆಂಟನ್ನು ಫಾರ್ಮ್ ಮಾಡಿದ್ದು. ಅಂದರೆ 224 ಸದಸ್ಯ ಬಲ ಇರುವಂತಹ ಅಸೆಂಬ್ಲಿನಲ್ಲಿ 134 ಸೀಟ್ ಇವ್ರಿಗೆ ಬಂತು. ಓಕೆ, 135 ಅಂತಲೇ ಇಟ್ಕೊಳ್ಳೋಣ. ಅದು ಅತ್ಯಂತ ಸದೃಢವಾದಂತಹ ಒಂದು ಮೆಜಾರಿಟಿ. ಹಾಗಿರುವಾಗ ಇದು ಈ ಪಾರ್ಟಿ ಈ ಸರ್ಕಾರ ಸುಭದ್ರವಾಗಿರಬೇಕಾಗಿತ್ತು. 1999 ನಂತರ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸ್ಕೊಂಡಿರೋದು. ಹಂಗಿರುವಾಗ 89 ಕೃಷ್ಣ ಅವರು ಅಧ್ಯಕ್ಷರಾಗಿ, ಅದಕ್ಕೂ ಮುಂಚೆ 1989ನಲ್ಲಿ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 163 ಇತ್ತು. ಅದು ಬಹಳ ದೊಡ್ಡ ಇದು ಅಲ್ಲ. ನೀವು ಹೇಳಿದ್ದು SM ಕೃಷ್ಣ ಅವ್ರ ಕಾಲದಲ್ಲೂ ಕೂಡ ಅಲ್ಲೂ ಕೂಡ ಬಹಳ ಹೆಚ್ಚಿನ ಬಹುಮತ ಬಂದಂತಹ ಒಂದು ಸರ್ಕಾರನೇ. ಆದರೆ ಆವಾಗ SM ಕೃಷ್ಣ ಅವರು 5 ವರ್ಷ, ಅಂದರೆ 4 ವರ್ಷ, ಅಂದರೆ ಅವ್ರಿಗೇನು ಪ್ರಾಬ್ಲಮ್ ಇರಲಿಲ್ಲ. ಅದೇನಾಯಿತು ಅಂತಂದರೆ, ಅಕ್ಟೋಬರ್ನಲ್ಲಿ ನಡೀಬೇಕಾದ ಎಲೆಕ್ಷನನ್ನು ಇವರು 6 ತಿಂಗಳು ಅಡ್ವಾನ್ಸ್ ಮಾಡಿಕೊಂಡ್ರು. ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರು. ಅದು ಅವ್ರು ಬೇರೆ ಕ್ಯಾಲ್ಕುಲೇಷನ್ ಇತ್ತು. ಅಲ್ಲಿ ಕೇಂದ್ರ ಸರ್ಕಾರ ಕೂಡ, ವಾಜಪೇಯಿ ಗೌರ್ನಮೆಂಟು ಕೂಡ ಅದೇನೆಂದರೆ ಎಲೆಕ್ಷನ್ಸನ್ನು ಅಡ್ವಾನ್ಸ್ ಮಾಡಿಕೊಂಡ್ರು. ಆವಾಗ 2004ನಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ನಡೀತು. ಹಾಗಾಗಿ ಅದೇನಾಯಿತು, SM ಕೃಷ್ಣ ಅವರು 5 ವರ್ಷ ಪೂರೈಸಿದಂತಹ ಒಂದು ದಾಖಲೆಯನ್ನು ಮಿಸ್ ಮಾಡಿಕೊಂಡ್ರು. ಅದರ್ವೈಸ್ ಅದು ಸ್ಟೇಬಲ್ ಗವರ್ನಮೆಂಟ್. ಆದರೆ 1989ನಲ್ಲಿ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ 163 ಸ್ಥಾನಗಳು ಬಂದಿದ್ದರೂ ಕೂಡ ಇದು ಆ ಒಂದು ಅವಧಿನಲ್ಲಿ 3-4 ಜನ ಚೀಫ್ ಮಿನಿಸ್ಟರ್ಗಳನ್ನು ನೋಡ್ತು ಸ್ಟೇಟ್. ಯಾಕೆ ಅಂತಂದರೆ, ಅವತ್ತಿಗೆ ರಾಜೀವ್ ಗಾಂಧಿಯವರು AICC ಅಧ್ಯಕ್ಷರಾಗಿದ್ದರು, ಆಮೇಲೆ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ದರು. ಅವರು ಅವಾಗ ತಾನೇ ಹೊಸದಾಗಿ ರಾಜಕೀಯಕ್ಕೆ ಬಂದಿದ್ದು, ಇನ್ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ತಾರೆ. ಅವರ ಒಂದು ತಪ್ಪು ನಿರ್ಧಾರದಿಂದ ವೀರೇಂದ್ರ ಪಾಟೀಲ್ ಅವ್ರನ್ನ ರಿಮೂವ್ ಮಾಡ್ತಾರೆ ಮುಖ್ಯಮಂತ್ರಿ ಸ್ಥಾನದಿಂದ. ಅದೇನೆಂದರೆ, ಇದು ಏರ್ಪೋರ್ಟ್ನಲ್ಲಿ ಜಸ್ಟ್ ಒಬ್ಬ ರಿಪೋರ್ಟರ್ ಕೇಳಿದಂಥ ಪ್ರಶ್ನೆಗೆ
ಅವ್ರೇನು ಮಾಡ್ತಾರೆ, ಅವರನ್ನು ನಾನು ಯು ವಿಲ್ ಸಿ ದಿ ನ್ಯೂ ಚೀಫ್ ಮಿನಿಸ್ಟರ್ ಟುಮಾರೋ ಅಂತ. ಅಂದರೆ ಅವತ್ತಿಗೆ ವೀರೇಂದ್ರ ಪಾಟೀಲ್ ಅವರು ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ. ಆ ವೀರೇಂದ್ರ ಪಾಟೀಲ್ ಅವರು ಅಷ್ಟು ಅಂದರೆ ಇದು ಪಕ್ಷದ ನೇತೃತ್ವ ವಹಿಸಿ ಇದು ಪಕ್ಷವನ್ನು ಎಲೆಕ್ಷನಲ್ಲಿ ಗೆಲ್ಲಿಸಿ ಅಧಿಕಾರಕ್ಕೆ ತಂದು ಕೊಟ್ಟಾಗ ಅವ್ರನ್ನ ಒಂದು ರೀತಿ ಅನ್ಸೆರೆಮೊನಿಯಸ್ ಆಗಿ ತೆಗೆದುಬಿಟ್ರು ಅಂತ. ಹಾಗಾಗಿ ಆಗಿನ ಕಾಲದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಬಹಳ ಒಂದು ರೀತಿಯಲ್ಲಿ ನೋವುಂಟಾಗಿ ಕಾಂಗ್ರೆಸ್ಸಿಂದ ದೂರ ಸರಿದ್ರು ಅಂತಲೂ ಇದೆ. ಅದಾದ ಮೇಲೆ ಇವ್ರು ಬರ್ತಾರೆ, ಏನಂದರೆ ಅಷ್ಟೊತ್ತಿಗೆ ರಾಜೀವ್ ಗಾಂಧಿ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಆಗುತ್ತೆ. ಅಷ್ಟೊತ್ತಿಗೆ ಇದು ರಾಜೀವ್ ಗಾಂಧಿ ಕೂಡ ಸತ್ತೋಗ್ತಾರೆ. ಅದಕ್ಕೆ ಮುಂಚೆ ವೀರೇಂದ್ರ ಪಾಟೀಲ್ ಆಗ್ತಾ ಇದ್ದ ಹಾಗೇ ಬಂಗಾರಪ್ಪ ಅವರು ಆಳ್ವಿಕೆ ಅಂದರೆ ಅವ್ರು ನಡೀತಾ ಇದ್ದಾಗಲೇ ಲೋಕಸಭಾ ಎಲೆಕ್ಷನ್ಸ್ ನಡೆಯುತ್ತೆ. ಆವಾಗ ಆ ಲೋಕಸಭಾ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಟೈಮ್ನಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ಆಮೇಲೆ ಬಂಗಾರಪ್ಪ ಅವ್ರಿಗೂ ಮತ್ತು ಆವಾಗ ಪ್ರಧಾನಮಂತ್ರಿ ಆದಂತಹ PV ನರಸಿಂಹರಾವ್ ಅವ್ರಿಗೂ ಮನಸ್ತಾಪ ಬರುತ್ತೆ. ಕೊನೆಗೆ ಬಂಗಾರಪ್ಪ ಅವ್ರನ್ನ ತೆಗೆದು ವೀರಪ್ಪ ಮೊಯ್ಲಿ ಅವ್ರನ್ನ ಮಾಡ್ತಾರೆ. ಸರ್, ಇಲ್ಲಿ ವೀರಪ್ಪ ಮೊಯ್ಲಿ ಅವರು CM ಆಗಿದ್ರು ಅಂತ ಬಂದಾಗ ಈಗಿನ ಸಿಚುಯೇಷನ್ಗೂ ಅವತ್ತಿನ ಸಿಚುಯೇಷನ್ಗೂ ಒಂದು ಮ್ಯಾಚ್ ಆಗುತ್ತೆ. ಏನಂತಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಅಂತ ಮಾಡಿದ್ದು 1992ರಲ್ಲಿ. ಅದು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು, SM ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಅಲ್ಲಿಂದ ಶುರುವಾದಂಥ ಈ ಒಂದು ಜರ್ನಿ, ಅಂದರೆ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಅನ್ನೋ ಒಂದು ವಿಷಯ ಇವತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯ ಆಗಿದ್ದರು, ಯಡಿಯೂರಪ್ಪ ಆಗಿದ್ದರು. ಸೊ ಈ ಎಲ್ಲದರ ನಡುವೆ ಅತಿ ಹೆಚ್ಚು ಸುದ್ದಿ ಆಗ್ತಾ ಇರುವಂಥದ್ದು DK ಶಿವಕುಮಾರ್. ಯಾಕೆಂತಂದರೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಹೊರಟರು. ಅದು ತಾವು ಹೇಳಿದಾಗ 2023ರಲ್ಲಿ ಸರ್ಕಾರ ರಚನೆ ಆಗೋದಕ್ಕೂ ಕೂಡ ಇದೇ ಕಾರಣ, ಸರ್ಕಾರ ರಚನೆ ತಡ ಆಗೋದಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಲಾಯಿತು. ಅದನ್ನೇ ಹೇಳ್ತಾ ಇದ್ದೀರಿ ಸರ್. ಅದು ಆ ಸರ್ಕಾರ ರಚನೆಯ ಸಂದರ್ಭ ಹೇಗಿತ್ತು ಸರ್? ಕರೆಕ್ಟ್, ನೀವು ಹೇಳಿದ್ದು ಭಾಳ ಸರಿಯಾಗಿ ಜ್ಞಾಪಿಸ್ಕೊಂಡ್ರಿ. ಏನಂದರೆ DCM ಅನ್ನೋದು ಇದೆಯಲ್ಲ, ಆ ಹುದ್ದೆ ಅದು ಹೇಗೆ ಅಂದರೆ SM ಕೃಷ್ಣ, ಅಲ್ಲಿ ಇನ್ನೊಂದು ಕೋಇನ್ಸಿಡೆನ್ಸ್ ಇದೆ. SM ಕೃಷ್ಣ ಅವರು ಒಕ್ಕಲಿಗರು ಮತ್ತು DK ಶಿವಕುಮಾರ್ ಒಕ್ಕಲಿಗ ಸಮುದಾಯ. ಅದೇನಂತಂದರೆ ಈಗ ಬಂಗಾರಪ್ಪ ಅವರು ಆದಮೇಲೆ ವೀರಪ್ಪ ಮೊಯ್ಲಿ ಅವರು ಬರ್ತಾರಲ್ಲ, ಆಗ ಆ ಸಂದರ್ಭದಲ್ಲಿ ಆವಾಗ ಇವರು SM ಕೃಷ್ಣ ಅವರು ಇನ್ಫ್ಯಾಕ್ಟ್ ಈ ವಾಸ್ ದಿ ಸ್ಪೀಕರ್. ಬಂಗಾರಪ್ಪ ಅವರ ಸ್ಪೀಕರ್ ಆಗಿದ್ದಾಗಲೇ ಅವರು ಏನು ಮಾಡಿದ್ರು ಅಂದರೆ ಈ ವಾಸ್ ನರ್ಸಿಂಗ್ ಎನ್ ಆಸ್ಪಿರೇಷನ್ ಟು ಬಿಕಮ್ ಚೀಫ್ ಮಿನಿಸ್ಟರ್. ಅವರು CM ಆಗಬೇಕು ಅಂತ. ಆಮೇಲೆ ಇನ್ನೊಂದಲ್ಲಿ ಒಂದು ಸ್ವಾರಸ್ಯ ಇದೆ, ಅವರಲ್ಲಿ CM ಆಗುವಂತಹ ಒಂದು ಇದು ಹುಮ್ಮಸ್ಸು ಹುಟ್ಟೋದಕ್ಕೆ ಕಾರಣ ಯಾರು ಅಂದರೆ DK ಶಿವಕುಮಾರ್ ಅಂತಲೇ ಹೇಳ್ತಾರೆ. ಏನಂದರೆ DK ಶಿವಕುಮಾರ್ ಏನಂದರೆ DK ಶಿವಕುಮಾರ್ ಅವರ ನಿಜವಾದಂಥ ರಾಜಕೀಯ ಗುರು ಬಂಗಾರಪ್ಪ. ಇವತ್ತಿಗೂ ಅವ್ರು ನೆನೆಸ್ಕೊಳ್ತಾರೆ. ಅಂದರೆ ಬಂಗಾರಪ್ಪ ಅವರು ನನ್ನನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ರು ಅಂತ ಮಾಡಿ ಇದೆಲ್ಲ ಮಾಡಿದ್ದು. ಹಾಗಾಗಿ ಅವ್ರನ್ನ ಇಳಿಸಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಸಹಜವಾಗಿಯೇ ಇದು ಏನು SM ಕೃಷ್ಣ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಂಥವರು, DK ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಅಲ್ಲಿ ಒಂದು ಅವರು ಟೀಮ್ ಅಪ್ ಆಗ್ತಾರೆ. SM ಕೃಷ್ಣ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ, ನನಗೆ ಈ ಥರದ್ದು ಒಂದು ಆಕಾಂಕ್ಷೆ ಬರೋದಕ್ಕೆ ಕಾರಣ DK ಶಿವಕುಮಾರ್ ಅಂತ. ಸೊ ಹಾಗಾಗಿ ಅಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಅವರು ಒಂದು ಕ್ಲೈಮನ್ನು ಮಾಡ್ತಾರೆ, ನಾನು CM ಆಗಬೇಕು ಅಂತ. ಆವಾಗ ಆ DCM ಒಂದು ಭಿನ್ನಮತ ಚಟುವಟಿಕೆ ಅನ್ನೋದು ಅಲ್ಲಿ ಶುರುವಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇವಾಗ ನೀವು ಹೇಳಿದ್ರಲ್ಲ, ಈಗ ಇವತ್ತು ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ DCM ಮತ್ತು CM ಮಧ್ಯದ ಕ್ಲ್ಯಾಶ್ ಅಂತ. ಅವತ್ತು ಅಷ್ಟೇ ಆಗಿತ್ತು. ಅವತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಸಾರಿ ಅಸೆಂಬ್ಲಿನಲ್ಲೇ ಒಂದು ರೀತಿ ಕೈ ಮಿಲಾಯಿಸುವಂಥ ಒಂದು ಪರಿಸ್ಥಿತಿ ಕೂಡ ಬಂದಿತ್ತು. ಕೊನೆಗೆ ಏನಾಗುತ್ತೆ, ಹಾಗೂ ಹೀಗೂ ಕೊನೆಗೆ ಆದರೆ ಆ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿಯವರು ಇರೋವರೆಗೂ ಆ ಸರ್ಕಾರ ಬೀಳಲಿಲ್ಲ. ಮತ್ತು ಆ ಟರ್ಮ್ ಮುಗಿಯೋವರೆಗೂ ಕೂಡ DCM ಆಗಿದ್ದಂತಹ SM ಕೃಷ್ಣ ಅವರು CM ಆಗಲಿಲ್ಲ. ಆದರೆ ಆನ್ ದಿ ಅದರ್ ಹ್ಯಾಂಡ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ 99ವರೆಗೂ ಕಾಯಬೇಕಾಯ್ತು ಅವರು. ಅಂದರೆ 89ಇಂದ 94 ಆಯ್ತಲ್ಲ, 94ಗೆ ಇದು ಜನತಾದಳ ಬರುತ್ತೆ. 94ಇಂದ 99ವರೆಗೂ ಜನತಾದಳ ಗವರ್ನಮೆಂಟ್ ಇರುತ್ತೆ. ಅಂದರೆ ದೇವೇಗೌಡರು 2 ವರ್ಷ ಇದ್ರಾ, 1 ವರ್ಷ, 11 ತಿಂಗಳು ಅಥವಾ 18 ತಿಂಗಳು ಅಂತ ಕಾಣುತ್ತೆ. ಅದಾದಮೇಲೆ JH ಪಟೇಲ್ ಅವರು ಇರ್ತಾರೆ. ಆಮೇಲೆ 1999 ಬಂದಾಗ ಇದೇ SM ಕೃಷ್ಣ ಅವರಿಗೆ DK ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ ಬೆಂಬಲ ಸೂಚಿಸಿ ಒಂದು ಸಂಘಟನೆ ಮಾಡಿ ಅವ್ರಿಗೆ ಪಂಚಜನ್ಯ ಯಾತ್ರೆ ಮಾಡಿಸಿ ಆಮೇಲೆ KPCC ಪ್ರೆಸಿಡೆಂಟ್ ಆಗಿರ್ತಾರೆ ಅವರು SM ಕೃಷ್ಣ ಅವರು. ಆಮೇಲೆ ಮುಖ್ಯಮಂತ್ರಿ ಆದರು. ಅದೊಂದು ಹಿನ್ನೆಲೆ. ಇವತ್ತಿನ ಪರಿಸ್ಥಿತಿ ಏನು ಅಂತಂದರೆ ಇದೇ ಥರದ್ರಲ್ಲಿ, ಅಂದರೆ ಅವತ್ತಿಗೆ ಸೋತು ಸುಣ್ಣ ಆದಂತಹ ಕಾಂಗ್ರೆಸ್ 1999ನಲ್ಲಿ ರೀಗ್ರೂಪ್ ಆಗಬೇಕಾಗಿದ್ರೆ 2 ಕಾರಣ. ಒಂದು,
ಡಿ ಕೆ ಶಿವಕುಮಾರ್, ಎಸ್ ಎಂ ಕೃಷ್ಣ ಇವರೆಲ್ಲ ಜೊತೆ ಸೇರಿ ಅದನ್ನು ಪಾರ್ಟಿಯನ್ನು ಇನ್ನೂ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಪುನಶ್ಚೇತನಗೊಳಿಸಿದ್ದು. ಸರ್, ಇಲ್ಲಿ ಒಂದು ನೆನಪಿಸ್ಬೇಕು, ಡಿ ಕೆ ಶಿವಕುಮಾರ್ ಅವರ ವಿಷಯ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಒಂದನ್ನು ನೋಡ್ಕೋಬೇಕು. 1994ರಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ ಗೆಲ್ಲೋದಿಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿ ಸಾತ್ನೂರಿಂದ ಗೆಲ್ತಾರೆ. ಅದಾದ ನಂತರ ಎಸ್ ಎಂ ಕೃಷ್ಣ ಅವರ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಮತ್ತೆ ಪಕ್ಷಕ್ಕೆ ಬರ್ತಾರೆ. ಪಾಂಚಜನ್ಯ ಯಾತ್ರೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಇದು ಎರಡು ಮುಖ್ಯವಾದಂಥ ವಿಷಯಗಳು 1999ರ ಎಲೆಕ್ಷನಲ್ಲಿ. ಒಂದು ಜನತಾದಳ ಒಡೆದು ಹೋಗುವಂಥದ್ದು ಹಾಗೂ ಕಾಂಗ್ರೆಸ್ ಮತ್ತೆ ಒಂದಾಗುವಂಥದ್ದು. ಈ ಎರಡು ವಿಷಯಗಳು ಅಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬಹುಮತ ಬರಂಗೆ ಮಾಡುತ್ತೆ. ಆ ನಂತರ ಏನಾಯ್ತು ಸರ್? ಅದೇ ಸಮಯ ಅದಕ್ಕೆ ಒಂದು ಸಿಮಿಲಾರಿಟಿ, ನೀವು ತುಂಬ ಚೆನ್ನಾಗಿ ಕೆಲವು ಘಟನೆಗಳನ್ನು ಜ್ಞಾಪಿಸ್ಕೊಳ್ತಾ ಇದ್ದೀರಾ. ನಿಮಗೆ ಇದು ಕರ್ನಾಟಕ ರಾಜಕೀಯದ ಇತಿಹಾಸ ಮತ್ತು ಹಿನ್ನೆಲೆ ತುಂಬ ಚೆನ್ನಾಗಿ ಗೊತ್ತಿರೋಗ ಅನ್ಸುತ್ತೆ. ಐ ರಿಯಲಿ ಅಪ್ರಿಷಿಯೇಟ್ ಯು ರಾಘು. ಅದರಲ್ಲಿ ಅಂದರೆ ಅದ್ರ ಜೊತೆಗೆ ಒಂದು ಸಿಮಿಲಾರಿಟಿ ಏನಂದರೆ 1999 ಮತ್ತು 2023 ಎಲೆಕ್ಷನ್ಸ್ಗೆ ನೀವು ಹೇಳಿದಾಗೆ ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಎಷ್ಟು ಕಾರಣನೋ ಆಪೋಸಿಟ್ ಪಾರ್ಟಿಯ ವೀಕ್ನೆಸ್ ಅಷ್ಟೇ ಕಾರಣ ಇತ್ತು. ಅಲ್ಲಿ ಜನತಾ ಪರಿವಾರ ಡಿಸಿಂಟಿಗ್ರೇಟ್ ಆಗಿದ್ದು. ಆಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಯು ಆ ಮೈತ್ರಿನಲ್ಲಿ ಉಂಟಾದಂತಹ ಒಂದು ಗೊಂದಲ ಅಂದರೆ 1999ನಲ್ಲಿ ನಾನು ಹೇಳ್ತಾ ಇರೋದು. ಜನತಾ ಪರಿವಾರ ಡಿವೈಡ್ ಆಗಿಬಿಟ್ಟು ಜೆ ಡಿ ಯು ಹೋಗಿ ಜೆ ಡಿ ಎಸ್ ಮತ್ತು ಜೆ ಡಿ ಯು ಆಗಿ ಜೆ ಡಿ ಯು ಮತ್ತು ಬಿ ಜೆ ಪಿ ಕೊನೇ ಮೂಮೆಂಟಲ್ಲಿ ಮೈತ್ರಿ ಮಾಡ್ಕೊಳ್ಳುತ್ತೆ. ಅದು ಸರಿ ಹೋಗೋದಿಲ್ಲ, ಆ ಗೊಂದಲ ಹಾಗೆ ಉಳಿಯುತ್ತೆ. ಅದು ಒಂದು ಕಾರಣ. ಅದಕ್ಕೇನಾಯಿತು, ಅವರು ಸೋತು ಕಾಂಗ್ರೆಸ್ ಅವ್ರು ಗೆದ್ದರು. ಇಲ್ಲಿ ಬಿ ಜೆ ಪಿ ಸರ್ಕಾರ ಹೇಗಿತ್ತು, ಬಿ ಜೆ ಪಿ ತಾನು ಗಳಿಸಿದಂತಹ ಮೆಜಾರಿಟಿ ಅಲ್ಲ, ಅದು ಅವ್ರಿಗೆ ಬಂದಿದ್ದು 110 ಸೀಟ್ ಅಷ್ಟೇ. ಅದಕ್ಕೆ ಮುಂಚೆ ಜೆ ಡಿ ಎಸ್ ಕಾಂಗ್ರೆಸ್ ಕೊಯ್ಲಿಷನ್ ಗವರ್ನಮೆಂಟ್ ಇತ್ತು. ಅದನ್ನು ಡಿವೈಡ್ ಮಾಡಿ ಅಂದರೆ 17 ಜನ ಅಲ್ಲಿಂದ ಇಲ್ಲಿಗೆ ಬಂದಿದ್ದರು. ಆಮೇಲೆ ಈಗ ಆಪರೇಷನ್ ಮೂಲಕ ಆ ಸರ್ಕಾರ ಆಗಿತ್ತು. ಆ ಮಧ್ಯದಲ್ಲಿ ಏನಾಯ್ತು ಅಂದರೆ ಯಡಿಯೂರಪ್ಪ ಅವ್ರನ್ನ ಇಳಿಸಿ ಬೊಮ್ಮಾಯಿ ಅವ್ರನ್ನ ಕೂರಿಸಿ ಅಲ್ಲಿ ಭ್ರಷ್ಟಾಚಾರದ ಆರೋಪಗಳು, ಆಮೇಲೆ ಇದು ಕಾಂಗ್ರೆಸ್ ಮಾಡಿದಂತಹ ಪ್ರಚಾರ ಏನು ಪೇ ಸಿ ಎಮ್ 40%, ಆಮೇಲೆ ಅವ್ರು ಕೊಟ್ಟಂಥ ಗ್ಯಾರಂಟಿಗಳು, ಇದೆಲ್ಲ ಸೇರಿ ಒಂದು ಅಂದರೆ ಇದು ಇಟ್ಸ್ ಮೋರ್ ಇಂಪಾರ್ಟೆಂಟ್ಲಿ ದಿ ಮಿಸ್ರೂಲ್ ಆಫ್ ಬಿ ಜೆ ಪಿ. ನೀವು ಹೆಂಗೆ ಅಂದರೆ ನೀವು 1999ನಲ್ಲಿ ಹೆಂಗೆ ಆಡಳಿತಾರೂಢ ಪಕ್ಷ ಡಿಸ್ಇಂಟಿಗ್ರೇಟ್ ಹೇಗಾಗಿ ಕಾಂಗ್ರೆಸ್ಗೆ ಒಂದು ಅಡ್ವಾಂಟೇಜ್ ಮಾಡಿಕೊಡ್ತೋ, ಅದೇ ಥರ ಇಲ್ಲಿ ಬಿ ಜೆ ಪಿ ದುರ್ಬಲಗೊಂಡು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಮಾಡಿಕೊಟ್ಟಿತ್ತು. ಅದೇ ಸಮಯದಲ್ಲಿ ಕಾಂಗ್ರೆಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ಏನು ಟಫ್ ಪೊಸಿಷನಲ್ಲಿತ್ತು. ಹೇಗೆ ಅಂತಂದರೆ ಈಗ ನೋಡಿ, ನಮಗೆ ಜ್ಞಾಪಕ ಇರೋ ಹಾಗೆ 2020 ಮಾರ್ಚ್ ಡಿ ಕೆ ಶಿವಕುಮಾರ್ KPCC ಪ್ರೆಸಿಡೆಂಟ್ ಆದಾಗ ಕಾಂಗ್ರೆಸ್ ಇಷ್ಟು ಏನು ಒಂದು ರೀತಿಯಲ್ಲಿ ಅನುಕೂಲ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಅವತ್ತಿನ ಅಧ್ಯಕ್ಷರಾಗಿದ್ದಂತಹ ದಿನೇಶ್ ಗುಂಡೂರಾವ್ ಒಂದು ಕಡೆ ಹೇಳ್ತಾರೆ, ನನಗೆ ಇದು ಪಕ್ಷದ ಕಚೇರಿ ಕೂಡ ನಡೆಸುವಷ್ಟರ ಮಟ್ಟಿಗೆ ರಿಸೋರ್ಸಸ್ ಇಲ್ಲ ಅಂತ. ಅಂಥ ಸಮಯದಲ್ಲಿ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಬೇಕಾಗುತ್ತೆ ತಿಂಗಳಿಗೆ, ಇದನ್ನು ಕೊಡುವಂಥದ್ದು ಇರಲ್ಲ, ಯಾಕೆಂದರೆ ಅವಾಗ ಅಧಿಕಾರದಲ್ಲಿ ಇರೋದಿಲ್ಲ. ಅಂಥ ಸಮಯದಲ್ಲಿ, ಅಂಥ ಕಷ್ಟ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನು ಜವಾಬ್ದಾರಿ ತಗೊಂಡು ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ಆಮೇಲೆ ಆ ಪಕ್ಷವನ್ನು ಎಲ್ಲಿವರೆಗೂ ಅಂದರೆ ಒಂದು 134 ಸೀಟ್ ಬಂದು ಬಹುಮತ ಬರೋವರೆಗೂ ತೊಗೊಂಡು ಹೋದರು ಅನ್ನೋದು ಒಂದು ದಾಖಲೆ. ಯಾಕಂದರೆ KPCC ಪ್ರೆಸಿಡೆಂಟ್ ಆಗಿ ಯಾಕೆ ಈ ಮಾತನ್ನು ಹೇಳಬೇಕಾಗತ್ತೆ ಅಂತಂದರೆ 2023ರಲ್ಲಿ ಕಾಂಗ್ರೆಸ್ಸು ಯಾರ ನೇತೃತ್ವದಲ್ಲೂ ಹೋಗಲಿಲ್ಲ ಎಲೆಕ್ಷನ್ಗೆ, ಸಾಮೂಹಿಕ ನಾಯಕತ್ವದಲ್ಲೂ ಹೋಯಿತು. ಆಮೇಲೆ CM ಫೇಸನ್ನು ಅವರು ಡಿಕ್ಲೇರ್ ಮಾಡಿರಲಿಲ್ಲ, ಪ್ರೊಜೆಕ್ಟ್ ಮಾಡಿರಲಿಲ್ಲ. ಅಂದರೆ ಈಗ 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು. 2018ರ ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೇ ಹೋದರು. ಸಿದ್ದರಾಮಯ್ಯ ಅವರು ಅಲ್ಲಿ CM ಫೇಸ್, ಆದರೆ ಅದು ಪಾರ್ಟಿ ಗೆಲ್ಲಿಲ್ಲ. ಜೊತೆಗೆ ಸ್ವತಃ ಸಿದ್ದರಾಮಯ್ಯ ಅವರು 2 ಕಡೆ ನಿಂತಿದ್ದವರು, ಒಂದು ಕಡೆ ಸೋತು, ಅಂದರೆ ಅವರು ಸ್ವಂತ ಅಸೆಂಬ್ಲಿ ಆದಂಥ ಚಾಮುಂಡೇಶ್ವರಿಯಲ್ಲಿ ಸೋತು, ಇದರಲ್ಲಿ ಬಾದಾಮಿಯಲ್ಲಿ ಇದರಿಂದ ಅಲ್ಪ ಒಂದು ಏನು ಅಂತರದಿಂದ ಗೆದ್ದರು. ಸೊ ಹಾಗಾಗಿ ಅಲ್ಲಿ ಏನಾಯಿತು, ಓಹೋ ಇದು ಇಟ್ಸ್ ಎ ಮ್ಯಾಂಡೇಟ್ ಅಗೇನ್ಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ ಅಂತ ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಕೊಯ್ಲಿಷನ್ ಗವರ್ನಮೆಂಟ್ ಬಂತು, ಇದೆಲ್ಲ ಆಯಿತು. ಈಗ 2023 ಅಂತ ಬಂದಾಗ ಅಲ್ಲಿ ಈಗ ಸಿದ್ದರಾಮಯ್ಯ ಅವ್ರದ್ದು ನಾಯಕತ್ವದಲ್ಲಿ ಹೋಗಲಿಲ್ಲ. ಆದರೆ KPCC ಪ್ರೆಸಿಡೆಂಟ್ ಆಗಿದ್ದಾಗ ಅದು ಆಬ್ವಿಯಸ್ ಆಗಿ ಡಿ ಕೆ ಶಿವಕುಮಾರ್ ನಾಯಕತ್ವ ಅಂತಾಯಿತು, ಅವ್ರ ನಾಯಕತ್ವದಲ್ಲಿ ಗೆದ್ದಿದ್ದು ಅಂತಾಯಿತು. ಅಂದರೆ ಇಲ್ಲಿ ನಿಮಗೆ ಕ್ಲೈಮು ಅಂದರೆ ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೇನು, ನನ್ನ ನಾಯಕತ್ವದಲ್ಲಿ ಅಂದರೆ ನಾನು ಅಧ್ಯಕ್ಷನಾಗಿದ್ದಾಗ ನಾನು ಗೆದ್ದಿದೆ ಪಾರ್ಟಿ, ನಾನು CM ಆಗಬೇಕು ಅನ್ನೋದು ಸಹಜ. ಸಾಮಾನ್ಯವಾಗಿ KPCCಲಿ ಇದೇ ರೀತಿ ಆಗ್ತಾ ಬಂದಿದೆ. ಯಾರು KPCC ಅಧ್ಯಕ್ಷರಾಗಿರ್ತಾರೆ ಅವರು ಪಕ್ಷವನ್ನು ಗೆಲ್ಲಿಸ್ತಾರೆ ಹಾಗೂ ನೆಕ್ಸ್ಟ್ ಅವರೇ ಮುಖ್ಯಮಂತ್ರಿ ಆಗುವಂಥ ಒಂದು ಇದನ್ನು ಪಕ್ಷ ಬೆಳೆಸ್ಕೊಂಡ್ಬಂದಿತ್ತು. ಆದರೆ 2013ರಲ್ಲಿ ಇದು ಮಿಸ್ ಆಗುತ್ತೆ. ಯಾಕೆಂತಂದರೆ ಪರಮೇಶ್ವರ್ ಅವರು ಸೋಲ್ತಾರೆ, ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಆದರೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರೆ. KPCC ಪ್ರೆಸಿಡೆಂಟ್ ಆಗಿದ್ದವರು 2013ರಲ್ಲಿ ಸೋತಿದ್ದರಿಂದ ಅಲ್ಲಿ ಕ್ವಶನ್ನೇ ಬರಲಿಲ್ಲ, ಅವ್ರು ಎಲಿಮಿನೇಟ್ ಆಗಿಬಿಟ್ರು.
ಅಂದರೆ ಇದು ಸ್ಪರ್ಧೆಯಿಂದ. ಇಲ್ಲಿ 2023ನಲ್ಲಿ ಇವ್ರು ಗೆದ್ದಿದ್ದಾರೆ, ಆಮೇಲೆ ಒಳ್ಳೆ ಬಹುಮತ ಕೊಡಿಸಿದ್ದಾರೆ. ಹಾಗಾಗಿ ಅಬ್ವಿಯಸ್ ಆಗಿ ಡಿ ಕೆ ಶಿವಕುಮಾರ್ ತಾನು ಸಿ ಎಂ ಆಗಬೇಕು ಅಂತ ಅಂದ್ಕೊಂಡಿದ್ರಲ್ಲಿ ತಪ್ಪಿಲ್ಲ. ಅವ್ರ ಬೆಂಬಲಿಗರು ಅವರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂದ್ಕೊಂಡಿದ್ರಲ್ಲಿ ತಪ್ಪಿಲ್ಲ. ಅದರಲ್ಲಿ ಸಮಸ್ಯೆ ಏನಾಯಿತು ಅಂದರೆ, ಎಲ್ಲಿ ತಾಪತ್ರೆ ಬಂತು ಅಂದರೆ, ಸಿದ್ದರಾಮಯ್ಯ ಅವರು ಕೂಡ ಸ್ಪರ್ಧೆನಲ್ಲಿ ಇದ್ದೀನಿ ಅನ್ನೋದನ್ನು ಒಂದು ಎಸ್ಟಾಬ್ಲಿಷ್ ಮಾಡಿದ್ರು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಜನಗಳ ಶಾಸಕರ ಬೆಂಬಲ ಸಿಗಲಿಲ್ಲ ಅನ್ನೋದು ನಿಜ. ಅದು ಹೇಗಿತ್ತು ಅಂತಂದ್ರೆ ನೋಡಿ, 2023 ಮೇ 10ನೇ ತಾರೀಕು ರಿಸಲ್ಟ್ ಬಂತು. ಸಹಜವಾಗಿ ಏನಾಗುತ್ತೆ, 10ನೇ ತಾರೀಕು ರಿಸಲ್ಟ್ ಬಂತು ಅಂದರೆ, ಅದು ಇಷ್ಟು ಒಳ್ಳೆ ರಿಸಲ್ಟ್ ಬಂತು ಅಂದರೆ ಆ ಉತ್ಸಾಹದಲ್ಲಿ ಮಾರನೇ ದಿನನೇ CLP ಮೀಟಿಂಗ್ ಮಾಡ್ತಾರೆ. ಲೆಜಿಸ್ಲೇಚರ್ ಪಾರ್ಟಿನಲ್ಲಿ ಇಂಥವರು ಇದು ನಾಯಕರು ಅಂತ ಇದು ಒಂದು ರೀತಿ ಡಿಕ್ಲೇರ್ ಮಾಡ್ತಾರೆ. ಇದು ಮಾರನೇ ದಿನನೇ ಪ್ರಮಾಣ ವಚನ ಆಗುತ್ತೆ. 2 ಅಥವಾ 3 ದಿನದಲ್ಲಿ ಸರ್ಕಾರ ಆಗಿಬಿಡುತ್ತೆ. ಆದರೆ ಇಲ್ಲಿ 10 ದಿನ ಟೈಮ್ ತೊಗೊಂಡ್ರು. ಆ 10 ದಿನನೇ ಇವತ್ತಿನ ಇದಕ್ಕೆ ಕಾರಣ. ಅದನ್ನೇ ನಾನು ಹೇಳಿದೆ, ಆವಾಗಲೇ ನಾನೇನು ಹೇಳಿದೆ, ಒಂದು ಸರ್ಕಾರದ ಆರೋಗ್ಯ ಅದರ ಹುಟ್ಟಿನಲ್ಲಿರುತ್ತೆ. ಈ ಹುಟ್ಟು ಸರಿ ಇಲ್ಲ ಇದರದ್ದು. ಅಂದರೆ ಇದಕ್ಕೆ ಶಾಸಕ ಬಲ ಚೆನ್ನಾಗಿದೆ, ಮೆಜಾರಿಟಿ ಇದೆ, ಆ ಹುಟ್ಟಿನಲ್ಲಿ ದೋಷ ಇದೆ. ಬಾಲಗ್ರಹ ಪೀಡಿತವಾದಂತಹ ಸರ್ಕಾರ ಇದು. ಯಾಕೆ ಅಂತಂದರೆ, ಇವರು ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾದಂತಹ ಕಾಂಗ್ರೆಸ್ ಗೆಲ್ತು, ಆದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಅಂತ ಹೇಳಲಿಲ್ವಲ್ಲ. ಅಂದರೆ KPCC ಅಧ್ಯಕ್ಷರಾಗಿದ್ದರು ಕರೆಕ್ಟು, ಆದರೆ ಅವ್ರನ್ನ CM ಫೇಸ್ ಅಂತ ಡಿಕ್ಲೇರ್ ಮಾಡಲಿಲ್ಲ. ಸಾಮೂಹಿಕ ನಾಯಕತ್ವ ಅಂತಿತ್ತು. ಆಮೇಲೆ ಪಕ್ಷ ಗೆದ್ದ ಮೇಲೆ ಯಾರು ಬೇಕಾದರೂ CM ಆಗ್ಬೋದು ಅಂತ, ಇವರಾದರೂ ಆಗ್ಬೋದು ಅವರಾದರೂ ಆಗ್ಬೋದು ಅಂತ ಅಲ್ಲಿ ಒಂದು ಪ್ರಾಬ್ಲಮ್ಮು. ಎರಡನೇದೇನಾಯಿತು, ಈ ಮಧ್ಯದಲ್ಲಿ ಎಲೆಕ್ಷನ್ ನಡೆದಿದ್ದು ಮೇ 2023 ಅಲ್ವಾ. 2022 ಆಗಸ್ಟ್ 4ನೇ ತಾರೀಕು ಏನು ನಡೀತಂದರೆ, ದಾವಣಗೆರೆಯಲ್ಲಿ ಒಂದು ಸಿದ್ದರಾಮೋತ್ಸವ ನಡೀತು. ಸಿದ್ದರಾಮೋತ್ಸವ ವಾಸ್ ಎ ಟರ್ನಿಂಗ್ ಪಾಯಿಂಟ್ ಟು ದಿ ಕರ್ನಾಟಕ ಪಾಲಿಟಿಕ್ಸ್. ಯಾಕೆ ಅಂತಂದರೆ, ಅಲ್ಲಿ ಅದರ ಒಂದು ಅಭೂತಪೂರ್ವವಾದಂಥ ಒಂದು ಸಕ್ಸಸ್. ಅಂದರೆ ಸಿದ್ದರಾಮಯ್ಯ ಅವರ ಒಂದು ಬೆಂಬಲಿಗರ ಒಂದು ಕ್ಯಾಂಪ್ ಏನು ಹೇಳುತ್ತೆ ಅಂದರೆ, 7 ರಿಂದ 8 ಲಕ್ಷ ಜನ ಬಂದು ಸೇರಿದ್ರು. ಇಮೇಜ್ ಬಿಲ್ಡ್ ಮಾಡಿದ್ರು. ಅವ್ರದ್ದು ಸಿದ್ದರಾಮಯ್ಯ ಅವರ ಜನ್ಮದಿನ ಅದು. ಅಂದರೆ ಏನು 7 ರಿಂದ 8 ಲಕ್ಷ ಜನ ಬಂದು ಸೇರಿದ್ರಿಂದ ಅಲ್ಲಿ ರಾಹುಲ್ ಗಾಂಧಿನೂ ಬಂದಿರ್ತಾರೆ. ಆ ರಾಹುಲ್ ಗಾಂಧಿನೇ ಸ್ವತಃ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು, ಅಷ್ಟು ಜನ ಸೇರಿದ್ರು, ಇಷ್ಟೆಲ್ಲ ಆಯಿತು ಅಂತ. ಅವಾಗೇನಾಗುತ್ತೆ ಅಂದರೆ, ಈಸ್ ದಿ ಮಾಸ್ ಲೀಡರ್ ಅಂತ ಒಂದು ಹೈಕಮಾಂಡ್ಗೆ ಒಂದು ಮೈಂಡಿಗೆ ಬಂತು. ಈ ಥರ ಮಾಸ್ ಲೀಡರ್ ಇದ್ದಿದ್ದರಿಂದ ಪಾರ್ಟಿ ಗೆಲ್ತು ಅನ್ನುವಂಥ ಒಂದು ಥಿಯರಿಯನ್ನು ಸಿದ್ದರಾಮಯ್ಯ ಕ್ಯಾಂಪು ಬಿಲ್ಡ್ ಮಾಡಿದ್ದು ನಿಜ. ಅದು ಹೈಕಮಾಂಡಿಗೆ ಒಂದು ಗೊಂದಲ ಬಂತು ಅವಾಗ. ಹಾಗಾದರೆ ಒಂದು ಕಡೆ ಸಿದ್ದರಾಮಯ್ಯ ಅವರು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರಿಗೆ ಇಷ್ಟು ಬೆಂಬಲ ಇದ್ದಂಗೆ ಕಾಣಿಸುತ್ತೆ, ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡುವಂಥ ಶಾಸಕರು ಯಾರೂ ಇಲ್ಲ. ಕೊನೆಗೆ ಏನಾಗುತ್ತೆ, ಮೇ 15ನೇ ತಾರೀಕು ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ ಇಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ. ಆವಾಗ ಒಂದು ಇನ್ಫಾರ್ಮಲ್ ಆಗಿ ಒಂದು ವೋಟಿಂಗ್ ನಡೀತು ಅಂತ ಒಂದು ಸುದ್ದಿ. ನಾವೇನಾದರೂ ಒಳಗಡೆ ಇರಲಿಲ್ಲ, ಯಾಕಂದರೆ ಮೀಡಿಯಾಗೆ ಒಳಗಡೆ ಅಲೋ ಮಾಡಲಿಲ್ಲ. ಅದು ಇಂಡೋರ್ ನಡೆದಂಥದ್ದು, ಅಂದರೆ ಕ್ಲೋಸ್ ಡೋರ್ನಲ್ಲಿ ಆಗಿರುವಂಥದ್ದು. ಕ್ಲೋಸ್ ಡೋರ್ನಲ್ಲಿ ಇನ್ಫಾರ್ಮಲ್ ಆಗಿ ಒಂದು ವೋಟಿಂಗ್ ನಡೀತು ಅಂತ ಹೇಳ್ತಾರೆ. ಅದರಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ನಿಮಗೂ ಕೂಡ ಗೊತ್ತಾಗಿದ್ದಿರಬಹುದು. ಒಂದು 65% ಶಾಸಕರು ಸಿದ್ದರಾಮಯ್ಯ ಅವ್ರ ಪರವಾಗಿ ಏನು ಓಟ್ ಹಾಕಿದ್ರು, ಬರೀ 35% ಡಿ ಕೆ ಶಿವಕುಮಾರ್ ಬಂತು ಅಂತ. ಹಾಗಾಗಿ ಸಿದ್ದರಾಮಯ್ಯ ಅವರದ್ದು ಸ್ವಲ್ಪ ಮೇಲ್ಗೈ ಆಯಿತು. ಅಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡೋಂಗಿಲ್ಲ, ಯಾಕೆಂದರೆ ಅದು ಅವರ ನಿಷ್ಠೆ, ಪಕ್ಷ ನಿಷ್ಠೆ. ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಫಸ್ಟು ನಿಮಗೆ ಅವರ ಪರವಾಗಿ ಬರುವಂಥದ್ದು ಏನಂತಂದರೆ ಪಕ್ಷಕ್ಕಿರುವಂಥ ನಿಷ್ಠೆ. ಎರಡನೇದು ಅವರ ಒಂದು ಸ್ಟ್ರಾಟಜಿ, ಅಂದರೆ ಗ್ರೌಂಡ್ ಲೆವೆಲ್ನಲ್ಲಿ ಅವರ ಪೋಲ್ ಸ್ಟ್ರಾಟಜಿ, ಆಮೇಲೆ ಎಲೆಕ್ಷನ್ನ ಗೆಲ್ಲಿಸೋ ರೀತಿ, ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಒಂದು ಅವ್ರದ್ದೇ ಆದಂಥ ಒಂದು ಕ್ರೆಡೆನ್ಷಿಯಲ್ ಇದೆ. ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಜಾಸ್ತಿ ಬಂದಿದೆ. ಇವಾಗ ಏನು ಮಾಡೋದು ಅಂತ ಬಂದಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ಒಂದು ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ಅವರೆಲ್ಲ ಸೇರಿಕೊಂಡು ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ, ಒಂದು ಕನ್ಸೆನ್ಸಸ್ಗೆ ಇದು ಅರೈವ್ ಮಾಡಿದ್ದಾರೆ ಅನ್ನೋದು ಒಂದು ಇನ್ಫಾರ್ಮಲ್ ಆದಂಥ ಸುದ್ದಿ. ಏನಂತಂದರೆ, ಮೊದಲು 2.5 ವರ್ಷ ಸಿದ್ದರಾಮಯ್ಯನವರಿಗೆ, ಎರಡನೇ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ. ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು DCM ಆಗಿರ್ತಾರೆ, ಇವರು CM ಆಗಿರ್ತಾರೆ ಅಂತ. ಈಗೇನಾಯಿತು, ಅದು ನಮಗೆ ಸುದ್ದಿ ಸಿಕ್ತು. ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಾನೇ ಆ ಸುದ್ದಿಯನ್ನು ಬರೆದೆ, ಎಲ್ಲ ಆಯಿತು. ಆದರೆ ಈ ಸಿದ್ದರಾಮಯ್ಯ ಅವರ ಬಣ ಏನಾಗಿದೆ, ಸಿದ್ದರಾಮಯ್ಯ ಅವ್ರಿಗೆ ಹೇಗಿದೆಯೋ ಏನೋ ಗೊತ್ತಿಲ್ಲ. ಅವ್ರಿಗೆ ಬಹುಶಃ ಅವ್ರಿಗೆ ಈ ಒಂದು ಒಪ್ಪಂದಕ್ಕೆ ಅವರು ಅಡ್ಹೇರಾಗುವಂಥ ಒಂದು ಇಚ್ಛೆ ಅವ್ರಿಗಿರೋ ಹಾಗಿದೆ. ಆದರೆ ಏನಾಗುತ್ತೆ ಅಂದರೆ, ಈ ರಾಜಕೀಯದಲ್ಲಿ ಒಬ್ಬ ನಾಯಕ ಇದ್ದಾನೆ ಅಂದರೆ, ನಾಯಕನ ಸುತ್ತ ಇರುವಂಥ ಒಂದು ಕ್ಯಾಂಪ್ ಇರುತ್ತಲ್ಲ, ಆ ನಾಯಕ CM ಆದಾಗ ಆ ಕ್ಯಾಂಪ್ ಎಂಪವರ್ ಆಗುತ್ತೆ.
ಈಗ ಆ ನಾಯಕ ಸಿ ಎಮ್ ಗಿರಿಯನ್ನು ಸಿ ಎಮ್ ಪದವಿಯನ್ನು ಬಿಟ್ಕೊಡ್ತಾನೆ ಅಂದರೆ ಆ ಎಂಪವರ್ಮೆಂಟ್ ಹೋಗುತ್ತೆ ಅನ್ನುವಂಥ ಒಂದು ಆತಂಕ ಇರುತ್ತೆ. ಸೊ ಹಾಗಾಗಿ ನನಗನ್ಸೋದೇನಂದರೆ ಸಿದ್ದರಾಮಯ್ಯನವ್ರಿಗಿಂತ ಸಿದ್ದರಾಮಯ್ಯವರ ಬೆಂಬಲಿಗರಿಗೆ ಇದು ಹೆಚ್ಚಿದಿದೆ. ಅದಕ್ಕೋಸ್ಕರನೇ ಫಸ್ಟು ನನಗೆ ಜ್ಞಾಪಕ ಇರೋ ಪ್ರಕಾರ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಆಪ್ತರಾಗಿದ್ದವರು, ಸಿದ್ದರಾಮಯ್ಯ ಬಣದಲ್ಲಿರುವಂಥವ್ರು, ಅವರು ಅದನ್ನು ಇನ್ನೂ ಒಂದು ವಾರ ಕೂಡ ಆಗಿಲ್ಲ, ಮೇ 27-28ಕ್ಕೇ ಒಂದು ಮಾತು ಹೇಳಿಬಿಟ್ರು, ಸಿದ್ದರಾಮಯ್ಯವರು 5 ವರ್ಷ ಸಿ ಎಮ್ ಆಗಿರ್ತಾರೆ. ಹಂಗಾಗಿದ ತಕ್ಷಣ ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡುವಂಥವ್ರು ಯಾರೂ ಇರಲಿಲ್ಲ. ಡಿ ಕೆ ಸುರೇಶ್ ಅವರು ಅದಕ್ಕೇನಂತಂದರೆ ಅವ್ರಿಗೆ ಇದು ಉತ್ತರ ಕೊಟ್ಟರು, ಅಂದರೆ ಎಂ ಬಿ ಪಾಟೀಲ್ ಅವರಿಗೆ. ಅಲ್ಲಿ ಮಾತಿನ ಚಕಮಕಿ ನಡೀತು. ಅವತ್ತಿಂದನೇ ಶುರುವಾಯ್ತಿದ್ದು ಡಿ ಸಿ ಎಮ್ ಮತ್ತು ಸಿ ಎಮ್, ಹೀಗೆ ಇದು ಹಿಂಗಾಗುತ್ತೆ, ಈ ಥರ ಆಗುತ್ತೆ ಅಂತ. ಸಿ ಎಮ್ಮು ಬಿಟ್ಕೊಡೋದಿಲ್ವಂತೆ, ಡಿ ಸಿ ಎಮ್ ಅವ್ರು ಬಿಡಲ್ವಂತೆ, ಈ ಥರದ್ದೆಲ್ಲ. ಹಂಗಾದಾಗ ನೆಕ್ಸ್ಟ್ ಸ್ಟೆಪ್ ಎಲ್ಲಿವರೆಗೂ ಹೋಯಿತು ಅಂತಂದರೆ, ಈಗ ಇದು ಹತ್ತಿರ ಒಂದು ವರ್ಷ ಆಗ್ತಾ ಬರೋದು. ಈಗ ಲೋಕಸಭಾ ಎಲೆಕ್ಷನ್ಸ್ ಬಂತು. ಲೋಕಸಭಾ ಎಲೆಕ್ಷನ್ಸ್ ಬಂದಾಗ ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದಾಯಿತು. ಈ ಮಧ್ಯದಲ್ಲಿ ಏನು ಮಾಡಿದ್ರು, ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೊಂದು ಆಲೋಚನೆ ಬಂತು. ಓಹೋ, ಇದು ಈ ಥರ ಸಿದ್ದರಾಮಯ್ಯವರ ಬಲ ಏನು, ಒಂದು ಅಹಿಂದ ಅಂದರೆ ಕುರುಬ ಸಮುದಾಯಕ್ಕೆ ನಾಯಕರಾಗಿರೋದು. ಯಾಕೆಂದರೆ ಇಲ್ಲಿ ನಾವು ರಾಜಕೀಯ ಅಂತ ಬಂದಾಗ, ಕರ್ನಾಟಕದ ಒಂದು ಸಾಮಾಜಿಕ ಪರಿಸ್ಥಿತಿ ಅಂತ ಬಂದಾಗ ಅತ್ಯಂತ ಪ್ರಬಲವಾಗಿರುವಂಥ ಲಿಂಗಾಯತರದ್ದು, ಅಂದರೆ ಜನಸಂಖ್ಯೆಯಲ್ಲಿ ಲಿಂಗಾಯತರು ಫಸ್ಟ್ ಇದ್ದಾರೆ, ಸೆಕೆಂಡು ಒಕ್ಕಲಿಗರಿದ್ದಾರೆ, ಮೂರನೇದು ಕುರುಬರಿದ್ದಾರೆ. ಇವರೆಲ್ಲರಿಗಿಂತ ಜಾಸ್ತಿ ಇದ್ದು, ಅಂದರೆ ದಲಿತರು 24% ಇದ್ದರೂ ಕೂಡ ಅವರು ಸ್ಪ್ಲಿಟ್ ಆಗಿದ್ದಾರೆ. ಉಪಜಾತಿಗಳು ಅಂದರೆ SC ST ಅಂತೆಲ್ಲ ಇದೆ. ಸೊ ಹಾಗಾಗಿ ಒಂದೇ ಇದು ಅಂತ ಬಂದಾಗ, ಅಲ್ಲ ಲಿಂಗಾಯತರಲ್ಲೂ ಕೂಡ 102 ಉಪಜಾತಿಗಳಿವೆ, ಆದರೂ ಕೂಡ ವೀರಶೈವ ಲಿಂಗಾಯತ ಅಂತ ಒಂದು ಅಂದ್ಕೊಳ್ತಾರೆ ರಾಜಕೀಯವಾಗಿ ಬಂದಾಗ. ಸೊ ಹಾಗಾಗಿ ಅವ್ರದ್ದು ಫಸ್ಟು, ಆಮೇಲೆ ಸೆಕೆಂಡ್ ಒಕ್ಕಲಿಗರು, 3 ಕುರುಬ ಅಂತಾಯಿತು. ಈ ಕುರುಬ ಒಂದು ಬೆಂಬಲ ಇರೋದ್ರಿಂದ ತಾನೇ ಇವರು ಕುರುಬ ನಾಯಕರಾಗಿ ಮತ್ತು ಅಹಿಂದ ನಾಯಕರಾಗಿರೋದ್ರಿಂದ ತಾನೇ ಈ ಸಿದ್ದರಾಮಯ್ಯ ಅವರು ಇದು ಮಾಸ್ ಲೀಡರ್ ಆಗಿರೋದು. ನಾನು ಕೂಡ ಒಂದು ಸಮುದಾಯದ ನಾಯಕ ಆಗಬೇಕು ಅಂತ ಅವ್ರಿಗೆ ಅನಿಸಿದೆ. ಯಾರಿಗೆ? ಡಿ ಕೆ ಶಿವ. ಅದಕ್ಕೆ ಅವರು ಒಕ್ಕಲಿಗ ನಾಯಕರಾಗೋದಕ್ಕೆ ಇದನ್ನು, ಈ ಲೋಕಸಭಾ ಎಲೆಕ್ಷನ್ಸನ್ನು ಬಳಸೋಕೊಳ್ಳೋಕೆ ಪ್ರಯತ್ನ, ಲಿವರೇಜ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಿಮಗೆ ಜ್ಞಾಪಕ ಇರ್ಬೋದು, ಲೋಕಸಭಾ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಅಂತ ಮಾಡುವಾಗ ಅವರೊಂದು ಮಾತು ಹೇಳಿದ್ರು, ನಾನು 8 ಜನ ಒಕ್ಕಲಿಗ ಕ್ಯಾಂಡಿಡೇಟ್ಸ್ನಾಗೆ ಟಿಕೆಟ್ ಕೊಡಿಸಿದ್ದೀನಿ, 8 ಜನ ನಾನು ಇಳಿಸಿದ್ದೀನಿ ಅಂತ. ದೊಡ್ಡ ಚರ್ಚೆ ಕೂಡ ಅದು ಚರ್ಚೆನೂ ಆಯಿತು. ಅದರ ಜೊತೆಗೇನಾಯಿತು, ಅವ್ರು ಸ್ವಲ್ಪ ಸಿಕ್ಕಾಕೊಂಡ್ರು ಅಂತ ಕಾಣುತ್ತೆ. ಅದೊಂದು ಕಮಿಟ್ಮೆಂಟ್ ಆಗೋಯ್ತು. ಅದಕ್ಕೆ ಮುಂಚೆ ಏನಾಗಿತ್ತು, ಅಸೆಂಬ್ಲಿ ಎಲೆಕ್ಷನ್ಸ್ ಟೈಮಲ್ಲಿ ಇದು ಈ ಒಕ್ಕಲಿಗ ಬೆಲ್ಟಲ್ಲಿ ಕಾಂಗ್ರೆಸ್ಗೆ ಚೆನ್ನಾಗಿ ವೋಟ್ ಸಿಕ್ಕಿತ್ತು. ಅದನ್ನು ಉಪಯೋಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಏನು ಮಾಡ್ತಾರೆ, ಈ ಲೋಕಸಭಾ ಚುನಾವಣೆಯ ಒಂದು ಕ್ಯಾಂಪೇನ್ನಲ್ಲಿ, ನೋಡಿ ನೀವು ಒಕ್ಕಲಿಗರಲ್ಲ, ಅಂದರೆ ಒಕ್ಕಲಿಗರು ಅಂತ ಅವ್ರು ಹೇಳಿಲ್ಲ, ಈ ಪ್ರಾಂತ್ಯದ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರಿ, ಯಾಕೆಂದ್ರೆ ನಾನೇನೋ ಒಂದು ದೊಡ್ಡ ಪದವಿಗೆ ಬರ್ತೀನಿ ಅಂತ. ಆದರೆ ಆ ಕನಸು, ಆ ಆಸೆ ನಿಮ್ಮದು ಈಡೇರುತ್ತೆ ಅಂತ ಹೇಳಿದ್ರು. ಅದು ಯಾವುದದು ಆಸೆ? CM ಆಗೋದು ಒಂದು. ಅದ್ರ ಜೊತೆಗೆ ಒಂದು ಕ್ಲೈಮ್ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು, 8 ಜನ ಇದು ಒಕ್ಕಲಿಗ ಕ್ಯಾಂಡಿಡೇಟ್ಸ್ನ ಕಣಕ್ಕೆ ಇಳಿಸಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಫಾರ್ ಹಿಮ್, ಹಾಸನ ಒಂದು ಬಿಟ್ಟು ಇನ್ನೆಲ್ಲ ಕಡೆ ಒಕ್ಕಲಿಗರು ಒಕ್ಕಲಿಗ ಕ್ಯಾಂಡಿಡೇಟ್ ಸೋಲ್ತಾರೆ. ಸ್ವತಃ ಅವ್ರ ತಮ್ಮ ಅಂದರೆ ಡಿ ಕೆ ಸುರೇಶ್ ಯಾವ ಬೆಂಗಳೂರು ರೂರಲ್ ಇಡೀ ಮೋದಿಯ ಅಲೆ ಇದ್ದಾಗಲೂ ಕೂಡ, ಏನು 2019ನಲ್ಲಿ 28ರಲ್ಲಿ 27 ಸೋತರು ಕೂಡ ಕಾಂಗ್ರೆಸ್ಸು ಒಂದೇ ಒಂದರಲ್ಲಿ ಗೆಲ್ತು, ಅದು ಬೆಂಗಳೂರು ರೂರಲ್. ಅಂಥ ಒಂದು ಸೀಟನ್ನು ಕೂಡ ಸೋಲೋಂಗಾಗೋಯ್ತು. ಸೋತಿದ್ದಷ್ಟೇ ಅಲ್ಲ, ಅದು 1 ಲೋಕಸಭಾ ಕ್ಷೇತ್ರದಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಬರ್ತವೆ. ಆ 8ರಲ್ಲಿ 6 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇವರು ಲೀಡ್ ಕೂಡ ತಗೊಳಕ್ಕಾಗಲ್ಲ. ಅದರಲ್ಲೂ ಕನಕಪುರ, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಕನಕಪುರದಲ್ಲಿ ಕಳೆದ ಸಾರಿ 1,25,000 ಲೀಡ್ ಇದ್ದಿದ್ದು 25,000ಕ್ಕೆ ಇಳಿದು ಬಿಡುತ್ತೆ ಲೀಡ್. 2019 ಕೂಡ 80,000 ಲೀಡನ್ನ ಇದ್ದಿದ್ದು ಅವ್ರ ಸ್ವಂತ ಕ್ಷೇತ್ರದಲ್ಲಿ ಲೀಡ್ ಕಮ್ಮಿ ಆಗಿದ್ದು, ಮತ್ತು ಇತರ ಕ್ಷೇತ್ರಗಳಲ್ಲೆಲ್ಲ ಲೀಡ್ ಕಳ್ಕೊಂಡಿದ್ದು, ಅಂದರೆ ಲೀಡೇ ತೊಗೊಳಕ್ಕಾಗದೇ ಇದ್ದಿದ್ದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾರಿ ಏಟಾಯಿತು, ಅಂದರೆ ಒಂದು ಹಿನ್ನಡೆ ಆಯಿತು. ಹಾಗಾದರೆ ಇದನ್ನಿಟ್ಕೊಂಡು ನಾವು ಮುಖ್ಯಮಂತ್ರಿ ಆಗೋದಕ್ಕೆ ಆಗುತ್ತಾ ಅನ್ನುವಂಥ ಒಂದು ಸಂದೇಹ ಬರ್ತಾ ಇದ್ದಾಗಲೇ ಈ ಸಿದ್ದರಾಮಯ್ಯವರ ಕ್ಯಾಂಪ್ ಉತ್ಸುಕಗೊಳ್ಳುತ್ತೆ. ಏನು ಮಾಡ್ತಾರೆ ಇವರು ಈಗ, ದಿಸ್ ಈಸ್ ದಿ ರೈಟ್ ಟೈಮ್, ಈಗ ನಾವೇನು ಮಾಡಬೇಕು, ಇವ್ರನ್ನ CM ಆಗಿ ತಡಿಬೇಕಾದ್ರೆ ಏನು ಮಾಡಬೇಕು, ಇವರ ಪೊಸಿಷನನ್ನು ವೀಕ್ ಮಾಡಬೇಕಲ್ಲ. ಅದಕ್ಕೇನು ಮಾಡ್ತಾರೆ, DCM ಅಂತ. ಈಗ ಒಬ್ಬರು DCM ಇರೋದೇನು, 4 ಬೇರೆ ಬೇರೆ ಇದಕ್ಕೆ. ಅದಕ್ಕೂ ಮುಂಚೆನೇ, ಆ್ಯಕ್ಚುಲಿ ಲೋಕಸಭಾ ಎಲೆಕ್ಷನ್ ಮುಂಚೆನೇ ಸತೀಶ್ ಜಾರಕಿಹೊಳಿ ಅವರು ಫಸ್ಟ್ ಇದನ್ನು ತೆಗೆದ್ರು. ಏನಂತಂದರೆ, ನೋಡಿ ಒಂದೊಂದು ಸಮುದಾಯಕ್ಕೆ ಒಂದೊಂದು, ಏನಂತಂದರೆ ಈಗ ದಲಿತರಿಗೆ, ಲಿಂಗಾಯತರಿಗೊಂದು, OBCಗೊಂದು ಕೊಡಲಿ ಅಂತ
ಕೇಳೋದ್ರ ಮೂಲಕ ಆ DCM ಅನ್ನೋದೊಂದಿದೆಯಲ್ಲ, ಈಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಆಗಿತ್ತು. ವೈಸ್ ಕ್ಯಾಪ್ಟನ್ ಅಂದರೆ ಒಬ್ಬರೇ ಅಲ್ಲ, DCM ಅಂದರೆ ಇಲ್ಲಿ DK ಶಿವಕುಮಾರ್ ವಿಶೇಷ ಅಲ್ಲ, ಅವರ ಪೊಸಿಷನ್ಗೆ ಅಂಥ ಪೊಟೆನ್ಷಿಯಲ್ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳೋ ಥರ ಇನ್ನೊಂದು ಸೋಜಿಗ ನಡೀತು ಇಲ್ಲಿ. ನೀವು ಜ್ಞಾಪಿಸ್ಕೊಳ್ಳೋದಾರೆ, ನೀವು ಹೇಳಿದ್ರಲ್ಲ 2013 ಅಲ್ಲಿ ಪರಮೇಶ್ವರ್ ಸೋತೋಗೋದ್ರ ಮೂಲಕ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪಿಸ್ಕೊಂಡ್ರು ಅಂತ. ಅಲ್ಲಿ ಇನ್ನೊಂದಿದೆ, ಅದನ್ನು ಒಂದು ರಾಜಕೀಯ ವಲಯದಲ್ಲಿ ಈ ಕೆಲಸ ಮಾಡಿದವರು ಸಿದ್ದರಾಮಯ್ಯ ಅವರೇ ಅವ್ರನ್ನ ಸೋಲಿಸಿದ್ದು ಅನ್ನೋದು ಒಂದಿದೆ. ಅವತ್ತಿಂದ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಇವರಿಗೆ ಪರಮೇಶ್ವರ್ ಅವ್ರಿಗೂ ಒಂದು ಅಷ್ಟಕ್ಕಷ್ಟೇ ಇತ್ತು. ಅಂಥ ಒಂದು ವೈರತ್ವ ಇರುವಂಥ ಇಬ್ಬರು ಬಹಳ ಮುಖ್ಯವಾದಂಥ ಬೆಳವಣಿಗೆ ಏನು ಗೊತ್ತಾ, ಸಿದ್ದರಾಮಯ್ಯ ಅವರು ಆ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು DCM ಬಗ್ಗೆ ಮಾತಾಡ್ತಾರಲ್ಲ, ಅದು ಹೇಗೆ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು ಇವರು ಪರಮೇಶ್ವರ್ ಒಂದಾಗಿ ಪರಮೇಶ್ವರ್ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಆವಾಗ ಅವರು DCM ಬಗ್ಗೆ ಹೇಳೋದು. ಅದಾದಮೇಲೆ ಸ್ವತಃ CM ಸಿದ್ದರಾಮಯ್ಯ ಇವರು ಪರಮೇಶ್ವರ್ ಅವ್ರ ಮನೆಗೆ ಹೋಗ್ತಾರೆ. ಪರಮೇಶ್ವರ್ ಅವ್ರ ಮನೆಗೆ ಹೋಗ್ಬಿಟ್ಟು DCM ಯಾಕೆ, ದಲಿತರು CM ಯಾಕೆ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಅಂದರೆ ಇಲ್ಲೆಲ್ಲ ಏನು ತೋರಿಸುತ್ತೆ ಅಂದರೆ, ಇಲ್ಲಿ ರಾಜಕೀಯ ಮೇಲಾಟಗಳು ನಡೀತಾನೆ ಬರ್ತಾ ಇದೆ. ಅಂದರೆ ಇವಾಗ ಶಿವಕುಮಾರ್ ಅವ್ರನ್ನ CM ಆಗೋದ್ರಿಂದ ತಪ್ಪಿಸೋದಕ್ಕೆ ಒಂದು ರಾಜಕೀಯ ಒಂದು ಚದುರಂಗದಾಟ ನಡೀತಾನೆ ಇದೆ ಅಂತ. ಆಮೇಲೆ ಏನಾಯಿತು, ಕೊನೆಗೆ DCM ಈಗ 3 ಅಲ್ಲ 4 ಆಗಲಿ ಅನ್ನೋದಾಯಿತು. ಆಮೇಲೆ ಅದಕ್ಕೆಲ್ಲ ಬಹಳ ಸಾಕಷ್ಟು ಕಾರಣಗಳಿವೆ. ಇವರು DK ಶಿವಕುಮಾರ್ ಈ ಮಧ್ಯದಲ್ಲಿ ಏನಾಯಿತು, DK ಶಿವಕುಮಾರ್ ಮತ್ತು ಜಾರಕಿಹೊಳಿಗಳ ಮಧ್ಯದ ಸಂಘರ್ಷನೂ ಕೂಡ ನಾವು ಕಟ್ಕೋಬೇಕು. ನಾವು ಬೆಳಗಾವಿ ರಾಜಕೀಯ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಆಪ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿಗಳಿಗೆ ಅಲ್ಲಿ ಸಂಘರ್ಷ ಇದೆ. ಸೊ ಹಾಗಾಗಿ ಜಾರಕಿಹೊಳಿಗಳಿಗೆ ಅಲ್ಲೂ ಒಂದು ಅವರು ಹಿತಾಸಕ್ತಿ ಇದೆ. ಸೊ ಹಾಗಾಗಿ ಇವ್ರನ್ನ ತಡಿಬೇಕಾಗಿದೆ. ಈಗ ಇದು ಮಲ್ಟಿಪಲ್ ಒಂದು ಆ್ಯಂಗಲ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಅವರು DCM ಅಂತ ಆಗಬೇಕು ಅಂತ, ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದಿದೆ ಇಲ್ಲಿ ವಿಷಯ ಏನು ಅಂತಂದರೆ, ನಮ್ಮಲ್ಲಿ ರಿಸರ್ವೇಷನ್ ಸೀಟ್ಸ್ ಇದೆಯಲ್ಲ, SC ಮತ್ತು ST, ಇದು 34 SC ಸೀಟ್ಗಳು ರಿಸರ್ವ್ಡ್ ಇದೆ, 15 ST ಸೀಟ್ಗಳಿದೆ. ಏನಾಯಿತು, ಈ 2023 ಎಲೆಕ್ಷನ್ ನಡೆದಾಗ ಈ ದಲಿತ ಸೀಟ್ಗಳನ್ನು ಗೆಲ್ಲಿಸ್ಕೊಡುವಂಥ ಜವಾಬ್ದಾರಿಯನ್ನು ಪರಮೇಶ್ವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದರು. ಅಂದರೆ ಪರಮೇಶ್ವರ್ ಅವರಿಗೆ SC ಸೀಟ್ಸು ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ST ಸೀಟ್ಸನ್ನು ಕೊಟ್ಟಿದ್ದರು. ST ಸೀಟ್ಸ್ 15 ಇತ್ತಲ್ಲ, 15ಕ್ಕೆ 15 ಗೆಲ್ಲಿಸ್ಕೊಂಡು ಬಂದರು. ಅಂದರೆ ಕಾಂಗ್ರೆಸ್ನ ಒಂದು ದಾಖಲೆ ಇದು. ಅವತ್ತಿಗೆ BJP ಸಾಕಷ್ಟು ಕೆಲಸಗಳನ್ನು ಮಾಡಿತ್ತು. ಅಂದರೆ ಶ್ರೀರಾಮುಲು ಸೋಲ್ತಾರೆ, BJPಲಿ ದೊಡ್ಡ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿದ್ದ ಶ್ರೀರಾಮುಲು. ಅದೇ ಶ್ರೀರಾಮುಲುಗೆ ಒಂದು ST ನಾಯಕತ್ವ ಕೊಟ್ಟು ಅವ್ರನ್ನ ಗೆದ್ದರೆ DCM ಮಾಡ್ತೀವಿ ಅಂತೆಲ್ಲ ಇತ್ತು. ಆಮೇಲೆ ಸುದೀಪ್ ಅವ್ರನ್ನ ಕರ್ಕೊಂಡು ಬರ್ತಾರೆ, ಚಿತ್ರನಟ ಸುದೀಪ್ ಅವರು ST ಅವರೆಲ್ಲ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅವ್ರ ತಮಾಷೆ ಹೆಂಗಿತ್ತು ಅಂತಂದರೆ ಬೊಮ್ಮಾಯಿ ಅವ್ರನ್ನ ಮಾಮ ಅಂತ ಕರೆದು ಇದೆಲ್ಲ ಮಾಡಿದ್ದಾರೆ. ಆಯಿತು, ಕೊನೆಗೆ ಸತೀಶ್ ಜಾರಕಿಹೊಳಿ ಅವರ ಅಕೌಂಟಿಗೆ 15ಕ್ಕೆ 15 ಬರುತ್ತೆ. ಆವಾಗ ಸತೀಶ್ ಜಾರಕಿಹೊಳಿ ಅವ್ರಿಗೂ ಬರುತ್ತೆ, ನಾನು ST ಸೀಟ್ಸನ್ನು ಗೆಲ್ಲಿಸ್ಕೊಟ್ಟಿದ್ದೀನಿ, ನನಗೇನು PWD ಮಿನಿಸ್ಟರ್ ಅಷ್ಟೇನಾ, ನಾನು ಕೂಡ CM ಆಗಿ ಎಮರ್ಜ್ ಆಗಬೇಕು ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ಅವ್ರ ಅಣ್ಣ ರಮೇಶ್ ಜಾರಕಿಹೊಳಿ ಅವ್ರಿಗೂ DK ಶಿವಕುಮಾರ್ ಅವ್ರಿಗೆ ತಿಕ್ಕಾಟ, ಆಮೇಲೆ ಆ ಬೆಳಗಾವಿ ರಾಜಕೀಯದ ಒಂದು ಇದು ಮೇಲಾಟ ಅದು ಕೂಡ ಆ್ಯಡ್ ಆಯ್ತು ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಪರಮೇಶ್ವರ್ ವಿಚಾರಕ್ಕೆ ಬರೋದಾದರೆ 34 SC ಸೀಟ್ಗಳಲ್ಲಿ 26ನ್ನ ಗೆಲ್ಲಿಸ್ತಾರೆ ಅವರು. ಹಾಗಾಗಿ ಅವ್ರಿಗೂ ಕೂಡ ನಾನು ಗೆಲ್ಲಿಸ್ಕೊಟ್ಟಿದ್ದೀನಿ, ನಾನು ಕೂಡ ಇದು. ಅದಕ್ಕೋಸ್ಕರನೇ ಅವ್ರನ್ನೇನು ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಮುಂಚೆ DCM ಆಗಿದ್ದವರು ಇವಾಗ ಹೋಮ್ ಮಿನಿಸ್ಟರ್ ಆಗಿ ಸೆಟ್ಲ್ ಆಗಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲ ಮಲ್ಟಿಪಲ್ ಆ್ಯಂಗಲ್ಸು ಮಲ್ಟಿಪಲ್ ಫ್ಯಾಕ್ಟರ್ಸು ಒಂದಾಗಿ DK ಶಿವಕುಮಾರ್ ಅವರಿಗೆ ಏನಾಗುತ್ತೆ, ಇಲ್ಲಿ CM ಆಗೋದನ್ನು ತಡೆಯೋದಕ್ಕೆ ಪ್ರಯತ್ನಗಳು ಸ್ಟಾರ್ಟ್ ಆಗ್ತವೆ. ಒಂದು ಕೊನೆಗೆ ಏನಾಗುತ್ತೆ, DCM ಅಂತ ಆಯ್ತಲ್ಲ, ಕೊನೆ ಯಾವ ಹಂತಕ್ಕೆ ಬರ್ತಾರೆ ಅಂದರೆ ಅವರ KPCC ಪ್ರೆಸಿಡೆಂಟ್ ಪೊಸಿಷನ್ಗೂ ಕೂಡ ಸಂಚಕಾರ ತರೋತಾರೆ. KN ರಾಜಣ್ಣ ಅವ್ರ ಮೂಲಕ ಆ ಕ್ಯಾಂಪ್ ಏನು ಹೇಳಿಸುತ್ತೆ ಅಂದರೆ, ಇವ್ರದ್ದು 4 ವರ್ಷ ಆಯಿತು, ಇವರು ಅಧ್ಯಕ್ಷರ ಸ್ಥಾನ ಖಾಲಿ ಮಾಡಲಿ, ನಾವು ಯಾರಾದರೂ ಅಧ್ಯಕ್ಷರಾಗ್ತೀವಿ, ಇಲ್ಲ ಲಿಂಗಾಯತರು ಅವರ ಒಂದು. ಆಮೇಲೆ ಅವ್ರು ಹೇಳ್ತಾರೆ, ಹೈಕಮಾಂಡ್ ಹೇಳಿತ್ತು ಲೋಕಸಭೆ ಎಲೆಕ್ಷನ್ವರೆಗೂ DK ಶಿವಕುಮಾರ್ ಅಧ್ಯಕ್ಷ ಆಗಿರ್ತಾರೆ, ಆಮೇಲೆ ಇಲ್ಲ. ಸೊ ಹಾಗಾದರೆ ಜಾಗ ಖಾಲಿ ಮಾಡಿ. ಅಂದರೆ ಅರ್ಥ ಏನಂತಂದರೆ, CM ಕೇಳೋದಿರಲಿ, CM ಪೊಸಿಷನ್ ಕೇಳೋದಕ್ಕೆ ಮುಂಚೆ ಈಗ DCM ಬಿಟ್ಟರೆ ಸಾಕಪ್ಪ, ಅಧ್ಯಕ್ಷರಾಗಿ ಕಂಟಿನ್ಯೂ ಆದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬರಲಿ ಅನ್ನುವಂಥ ಒಂದು ಸ್ಟ್ರಾಟಜಿಯಿಂದ ಇದನ್ನು ಮಾಡ್ದಂಗೆ ಕಾಣಿಸುತ್ತೆ. ಈ ಮಧ್ಯದಲ್ಲಿ ಮೇಲ್ನೋಟಕ್ಕೆ ಕಾಣೋ ಹಾಗೆ ಇಷ್ಟೆಲ್ಲ ಸಿದ್ದರಾಮಯ್ಯ ಅವ್ರ ಬಣ ಇಷ್ಟೆಲ್ಲ ಮಾತಾಡ್ತಾ ಇದ್ದು, ಸಿದ್ದರಾಮಯ್ಯವ್ರ ಕಡೆಗೆ ಇಷ್ಟೊಂದು ಬೆಂಬಲ ಇದೆ ಅಂತ ಅನಿಸಿದ್ರೂ
ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಒಬ್ಬರೂ ಕೂಡ ಮಾತಾಡ್ತಾ ಇರಲಿಲ್ಲ. ಮೋಸ್ಟ್ಲಿ ಆ ವಿಷಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಗೊಂದಲಕ್ಕೆ ಬಿದ್ದು ಇತ್ತೀಚೆಗೆ ತಮ್ಮ ಬೆಂಬಲಿಗರ ಜೊತೆ ಮಾತಾಡ್ಸೋಕೆ ಏನಾದ್ರು ನಿಲ್ತೀರಾ? ಯಾಕೆಂದರೆ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮೊದಲು ಮಾತಾಡ್ತಾರೆ, ನೀವು ಎಷ್ಟು ಜನ ಅನ್ಬೇಕಾದ್ರೂ ಡಿ ಸಿ ಎಮ್ ಮಾಡ್ಕೊಳ್ಳಿ, ಆದರೆ ಸಿ ಎಮ್ ಅನ್ನು ಮೊದಲು ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿ ಅಂತ ಹೇಳ್ತಾರೆ. ಇದು ಎಲ್ಲ ಒಂದು ಪ್ರಾರಂಭನ ಡಿ ಕೆ ಶಿವಕುಮಾರ್? ನಾನು ಹೇಳಕ್ಕೆ ಬಂದಿದ್ದು ಫಸ್ಟ್ ಏನಾಯ್ತು ಅಂದರೆ ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದಿದ್ದೇನಂತಂದರೆ ಇವತ್ತಿನವರೆಗೂ ಪಕ್ಷದ ನಿಷ್ಠೆ ಅನ್ನೋದು ಅವ್ರ USP. ಅದರ ನಿಷ್ಠೆ ನಾನೇನೇ ಆದ್ರೂ ಈಗ ಏನಾಯಿತು, ಗುಜರಾತ್ ರಾಜ್ಯಸಭೆ ಎಲೆಕ್ಷನ್ ನಡೆಸಿದಾಗ ಈ ಅಹಮದ್ ಪಟೇಲ್ಗೆ ಅಮಿತ್ ಶಾ BJP ಅಮಿತ್ ಶಾ ಎದುರಾಳಿಯಾಗಿರ್ತಾರೆ. ಆವಾಗ ಡಿ ಕೆ ಶಿವಕುಮಾರ್ ಅವರು ಅಹಮದ್ ಪಟೇಲ್ ಗೆಲ್ಲೋದಕ್ಕೋಸ್ಕರ ಪ್ರಯತ್ನಪಟ್ಟು ಅಮಿತ್ ಶಾ ವಿರುದ್ಧ ಅಹಮದ್ ಪಟೇಲ್ನ ಗೆಲ್ಲಿಸ್ತಾರೆ. ಅಂದರೆ ಅವ್ರ ಗೆಲುವಿನ ಒಂದು ಕ್ರೆಡಿಟು ಡಿ ಕೆ ಶಿವಕುಮಾರ್ಗೆ ಹೋಗಿರುತ್ತೆ. ಅದಕ್ಕೆ ಅವರು BJPನವರು ಸೇಡಿನ ಮನೋಭಾವನೆಯಿಂದ ಇವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಳ್ಳೋದು. ಫಸ್ಟ್ IT ರೈಡ್ ಕೂಡ ಆಗುತ್ತೆ. IT ರೈಡ್ ಶಾಸಕರಿದ್ದಂಥ ಸಂದರ್ಭದಲ್ಲಿ ರೆಸಾರ್ಟ್ ಮೇಲೆನೆ ಹೌದು. ಹಾಗಾಗಿ ಕೊನೆಗೆ ಎಲ್ಲಿ ಹೋಗುತ್ತೆ, ತಿಹಾರ್ ಜೈಲ್ಗೆ ಹೋಗ್ತಾರೆ ಅವರು. ಅದೆಲ್ಲ ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದು ಪಕ್ಷಕ್ಕೋಸ್ಕರ, ಪಕ್ಷದ ನಿಷ್ಠೆಗೋಸ್ಕರ. ಏನೇನೇ ಆದರೂ ಕೂಡ ನಾನು ಪಕ್ಷವನ್ನು ಬಿಟ್ಟಿಲ್ಲ ಅನ್ನೋದು ಇಲ್ಲಿವರೆಗೂ ಇತ್ತು. ಆದರೆ ಅದೇ ಪ್ರಶ್ನೆ ಅವ್ರ ಬೆಂಬಲಿಗರಿಗೆ ಏನು ಬರುತ್ತೆ ಅಂದರೆ, ನಾವು ಇಷ್ಟೆಲ್ಲ ನಿಷ್ಠಾವಂತಿಕೆಯಿಂದ ಇದ್ದು ನಿಷ್ಠೆಯಿಂದ ಇದ್ದು ಏನು ಸಿಕ್ತು? ನಿಷ್ಠೆಯಿಂದ ಇದ್ದರೆ ಕಷ್ಟ ಆಗುತ್ತೆ. ಇನ್ನು ಮುಂದಕ್ಕೇನು? ಇವಾಗಾದರೂ ನಾವು ನಾವು ಪ್ರಯತ್ನ ಪಡಲೇಬೇಕು, ಕ್ಲೈಮ್ ಮಾಡಲೇಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ, ಈ ಸಿದ್ದರಾಮಯ್ಯ ಅವ್ರ ವಿಚಾರ ಹೊರಗಡೆಯಿಂದ ಬಂದು ಅವರು ಇತ್ತೀಚೆಗೆ ಪಾರ್ಟಿಗೆ ಬಂದು CM ಆಗಿಬಿಟ್ರು, ಅದು 2 ಟರ್ಮ್ ಸಿಕ್ತು, ನಮಗೇನು ಅನ್ನುವಂಥ ಒಂದು ಬರುತ್ತೆ. ಹಾಗಾಗಿನೇ ಅದಕ್ಕೋಸ್ಕರನೇ ಏಕನಾಥ್ ಶಿಂದೆ ಹೇಳೋದು ಇಲ್ಲಿ ಎಂದು ಏಕನಾಥ್ ಶಿಂದೆ ಥರದ್ದೇ ಒಂದೇನೋ ಆಗುತ್ತೆ. ಪ್ರಶ್ನೆ ಏನಂದರೆ, ಏಕನಾಥ್ ಶಿಂದೆ ಆಗೋದು ಯಾರು? ಡಿ ಕೆ ಶಿವಕುಮಾರ, ಸಿದ್ದರಾಮಯ್ಯ ಅವರ ಅನ್ನೋದು. ಆ ಪ್ರಶ್ನೆಗೆ ಇನ್ನು ಮುಂದಕ್ಕೆ ನಮಗೆ ಉತ್ತರ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇಷ್ಟುವರೆಗೂ ಸುಮ್ಮನೆ ಇದ್ದು, ಲೋಕಸಭಾ ಎಲೆಕ್ಷನ್ಸ್ ಆದಮೇಲೆ ಅವ್ರ ಲೆಕ್ಕಾಚಾರ ಸರಿ ಹೋಗದೇ ಇದ್ದಾಗ, ಅಂದರೆ ಒಕ್ಕಲಿಗರ ಸೀಟ್ಗಳು ಹೆಚ್ಚು ಬರದೇ ಇದ್ದಾಗ, ಬೆಂಗಳೂರು ರೂರಲ್ ಸೀಟನ್ನ ಸ್ವತಃ ಸೋತೋಗ್ಬಿಟ್ಟಾಗ ಸ್ವಲ್ಪ ಅಧೀರರಾದಂಗೆ ಕಾಣಿಸುತ್ತೆ, ಒಂದು ರೀತಿ ವಿಚಲಿತರಾಗಿ ಆಗ್ತಾರಲ್ಲ. ಸೊ ಹಾಗಾಗಿ ಅವರು ಏನು ಮಾಡ್ತಾರೆ, ನಾವು ಟ್ರೈ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶುರುವಾಗುತ್ತೆ ಅಂತ. ಏನಂತ ಅದಕ್ಕೆ ಮುಂಚೆ ಬರೀ ಡಿ ಕೆ ಸುರೇಶ್ ಅವರು ಮಾತಾಡ್ತಾ ಇದ್ರು ಅಷ್ಟೇ. ಡಿ ಕೆ ಸುರೇಶ್ ಇವಾಗ ಮಾತಾಡಿ ಪ್ರಯೋಜನ ಇಲ್ಲ, ಅವರು MLA ಅಲ್ಲ. ಇನ್ನೊಂದು ಒಬ್ಬರು ಶೆಡ್ಕ ಇದ್ದಾರಲ್ಲ, ಯಾರು HD ರಂಗನಾಥ್, ಅವ್ರ ಕುಣಿಗೆಲ್ಲ ಅವ್ರು ಮಾತಾಡಿ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಚನ್ನಗಿರಿ ಶಾಸಕರು ಫಾರ್ ದಿ ಫಸ್ಟ್ ಟೈಮ್ ಕಳೆದ ವಾರ ಒಂದು ಮಾತು ಹೇಳ್ತಾರೆ, ಏನಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಬಳಸ್ತಾರೆ. ಡಿ ಕೆ ಶಿವಕುಮಾರ್ ಸಾಹೇಬರನ್ನ ನೀವು ಮುಖ್ಯಮಂತ್ರಿ ಮಾಡಿ, ಆಮೇಲೆ ಬೇಕಾದ್ರೆ DCM ಒಂದು ಡಜನ್ ಆದರೂ ಮಾಡಿ ಅಂತ. ಮೊದಲನೇ ಸಾರಿಗೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋ ಮಾತು ಬರೋದು ಅಲ್ಲಿಂದ. ಆಮೇಲೆ ಅದರ ಮಾರನೇ ದಿನವೇ ಒಕ್ಕಲಿಗ ಸಮುದಾಯದ ಐಕಾನ್ ಅಂತ ಮಾಡಿಕೊಂಡಿರುವಂತಹ ನಾಡಪ್ರಭು ಕೆಂಪೇಗೌಡರು ನಾಡಪ್ರಭು ಆದಮೇಲೆ ಅವರು ಬರೀ ಒಕ್ಕಲಿಗರ ಸ್ವತ್ತಾಗಿರಬಾರ್ದಾಗಿತ್ತು, ಅದು ಬೇರೆ ವಿಚಾರ. ಯಾಕೆಂದರೆ ಅವರು ನಾಡಪ್ರಭು, ನಾಡಿನ ಎಲ್ಲ ಜನಗಳ ಅವರು ಸ್ವತ್ತಾಗಬೇಕಾಗಿತ್ತು. ಆದರೆ ಈ ಒಕ್ಕಲಿಗ ಸಮುದಾಯ, ಒಕ್ಕಲಿಗ ನಾಯಕರು, ರಾಜಕೀಯದಲ್ಲಿರುವಂಥ ರಾಜಕೀಯ ನಾಯಕರು ಏನು ಮಾಡ್ಕೊಳ್ತಾರೆ, ಇವರು ಒಕ್ಕಲಿಗರ ಐಕಾನ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರಿಗೊಂದು ಜಯಂತಿ ಉತ್ಸವ, ಆ ಜಯಂತಿ ಉತ್ಸವವನ್ನೇ ಉಪಯೋಗಿಸ್ಕೊಂಡು ಅದೇ ದಿನ ಆ ಜಯಂತಿ ಉತ್ಸವದ ವೇದಿಕೆ ಮೂಲಕ ಒಕ್ಕಲಿಗ ಮಠಗಳಲ್ಲಿ ಒಂದಾದಂತಹ ಒಂದು ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಕೈನಲ್ಲೇ ಅದನ್ನು ಹೇಳಿಸ್ತಾರೆ, ಇನ್ನೂ ಸ್ಪಷ್ಟವಾಗಿ ಹೇಳಿಸ್ತಾರೆ. ಅಂದರೆ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರು CM, ಅದು ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ಆ ಭಾಷೆ ನನಗೆ ಸ್ವಲ್ಪ ಸೋಜಿಗ ಅನ್ನಿಸ್ತು. ಎಲ್ಲರೂ ಸಾಕಷ್ಟು ಜನ ಮುಖ್ಯಮಂತ್ರಿಯ ಪದವಿಯನ್ನು ಸ್ವಾದ ಮಾಡಿದ್ದಾರೆ, ಅಂದರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಸ್ವಾದ ಮಾಡ್ತಾ ಇದ್ದಾರೆ. ಆ ಸ್ವಾದಿಸುವಂತಹ, ಅನುಭವಿಸುವಂತಹ ಅವಕಾಶ ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು, ಇವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅಂತ. ಮೊದಲನೇದಾಗಿ ಸ್ವಾದ ಅನ್ನೋದು ನೋಡಿ ಏನು ಅಪ್ರೋಚ್ ಇದೆ ನೋಡಿ. ಸ್ವಾದ ಅಂದರೆ ಅದರ ಸುಖ ಅನುಭವಿಸೋದು ಅಂತ ಹೇಳ್ತಾರೆ. ಈಗ ನಾನು ಹೇಳೋದು, ಈಗ ಎಲ್ಲರೂ ಹೇಳೋದು ಮುಖ್ಯಮಂತ್ರಿ ಆಗೋದು, ಮಂತ್ರಿ ಆಗೋದು ಜನಗಳ ಸೇವೆಗೋಸ್ಕರ, ಇವ್ರು ಹೇಳ್ತಾರೆ ಸ್ವಾದ ಮಾಡೋಕ್ಕೋಸ್ಕರ. ಆಮೇಲೆ ಇನ್ನೊಂದು ಜನ ಇನ್ನೂ ಸ್ವಾಹ ಮಾಡೋಕ್ಕೋಸ್ಕರ ಅಂತಲೂ ಅಂದ್ಕೊಳ್ತಾರೆ. ಈ ಭ್ರಷ್ಟಾಚಾರವನ್ನೆಲ್ಲ ನೋಡಿ ಇವರೆಲ್ಲ ಏನಂತಂದರೆ ಮುಖ್ಯಮಂತ್ರಿ ಪದವಿಯನ್ನು ಇಡೀ ಹಣವನ್ನು ಸ್ವಾಹ ಮಾಡೋಕ್ಕೋಸ್ಕರ ಮಾಡ್ತಾರೆ ಅಂತ. ಆದರೆ ಸ್ವಾಮೀಜಿ ಹೇಳ್ತಾರೆ, ಇವಾಗ ಸಿದ್ದರಾಮಯ್ಯನವರು ಸಾಕಷ್ಟು ಸ್ವಾದ ಮಾಡಿದ್ದಾರೆ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ. ಆದರೆ ಅದು ಎರಡನೇ ಹಂತ. ಅದು ಭಾಳ ಸ್ಪಷ್ಟವಾಗಿ ಒಂದೇನಂತಂದರೆ, ನಾವು ಹೇಳ್ತೀವಲ್ಲ ಯುದ್ಧೋನ್ಮಾದ ಡಿಕ್ಲೇರ್ ಮಾಡೋದು ಅಂತ,
ಅದು ಆ ಥರ ಆದಂಗಾಯ್ತು. ಇದೊಂಥರ ಸೋಜ್ಗ ಅಂತ ಅನ್ಸೋದಿಲ್ವಾ? ಯಾಕೆಂತಂದ್ರೆ ಸ್ವಾಮೀಜಿಗಳು ಸಮಾಜದ ತಪ್ಪುಗಳನ್ನ ತಿದ್ದುಕೊಂಡು ಸಮಾಜದಲ್ಲಿ ಆಗ್ಬೇಕಾಗಿರುವಂಥ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡಿಸ್ತಾ ಬರಬೇಕಾಗಿರುವಂಥದ್ದು. ರಾಜಕೀಯಕ್ಕೆ ಇತ್ತೀಚೆಗೆ ರಾಜಕೀಯದಲ್ಲಿ ಅಂದರೆ ಕೆಲವು ದಶಕಗಳಿಂದ, ಒಂದೆರಡು ದಶಕಗಳಿಂದ ಸ್ವಾಮೀಜಿಗಳು ರಾಜಕೀಯದಲ್ಲೂ ಕೂಡ ಹೇಳಿಕೆಗಳನ್ನು ಕೊಡುವಂಥದ್ದು ಆ ಥರದ್ದೆಲ್ಲ ಆಗ್ತಾ ಇದೆ. ಈಗ ನಾವಿಲ್ಲಿ ಕುಮಾರ ಚಂದ್ರಶೇಖರನಾಥ್ ಸ್ವಾಮೀಜಿ ಅವರ ಹೇಳಿಕೆ ಆದ ನಂತರ ಉಜ್ಜಯಿನಿ ಪೀಠದ ಸ್ವಾಮೀಜಿಗಳು ಹಾಗೆ ರಂಭಾಪುರಿ ಪೀಠದ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಜಾತಿಯ ರಾಜಕಾರಣ ಮೇಲ್ನೋಟಕ್ಕೆ ಬಹಿರಂಗವಾಗಿ ಶುರುವಾಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ? ಚಂದ್ರಶೇಖರನಾಥ ಸ್ವಾಮೀಜಿಯವರು ಒಬ್ಬ ಒಕ್ಕಲಿಗ ನಾಯಕನಾಗಿ, ಒಕ್ಕಲಿಗ ಸ್ವಾಮೀಜಿಯಾಗಿ, ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರು. ಅದ್ರ ನೆಕ್ಸ್ಟೇ ನಾವೇನು ಕಮ್ಮಿ ಏನೋ ಹಾಗೆ ಇವರು ಶ್ರೀಶೈಲ ಪೀಠದ ಸ್ವಾಮೀಜಿ ಅವ್ರ ಹೆಸರು ಸಿದ್ದರಾಮಯ್ಯ ಅವರು ನಮಗೆ ಲಿಂಗಾಯತರಾಗಬೇಕು, CM ಆಗಬೇಕು ಅಂತ. ಆಮೇಲೆ ಈಗ ನೆಕ್ಸ್ಟು ರಂಭಾಪುರಿ ಮಠದ ಸ್ವಾಮೀಜಿ ಕೂಡ ಲಿಂಗಾಯತರಾಗಬೇಕು ಅಂತ. ನೋಡಿ, ಇದೇನಾಗುತ್ತೆ ಅಂದರೆ, ಒಂದಂತೂ ನಿಜ, ಈ ಕರ್ನಾಟಕದ ರಾಜಕೀಯಕ್ಕೆ ಹಿಡಿದಿರುವಂತಹ ಜಾತಿ ರಾಜಕಾರಣದ ಗ್ರಹಣ ಸದ್ಯಕ್ಕೆ ವಿಮೋಚನೆ ಆಗೋದಿಲ್ಲ. ಯಾಕೆಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು, ಈಗ ನಾನು ಸುಮ್ಮನೆ ಒಂದು ನೋಡ್ತಾ ಇದ್ದೆ, ಇದುವರೆಗೂ 21 ಜನ ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ 10 ಜನ ಲಿಂಗಾಯತರಾಗಿದ್ದಾರೆ, 5 ಜನ ಒಕ್ಕಲಿಗರು, ಆಮೇಲೆ ಇದು 2 ಬ್ರಾಹ್ಮಣರು. ಇದು 54% ಇದೆ OBCಗಳ ಜನಸಂಖ್ಯೆ, ಅಲ್ಲಿ ಕೇವಲ 4 ಜನ ಆಗಿದ್ದಾರೆ. ಆಮೇಲೆ 24% ದಲಿತರಿದ್ದಾರೆ, SC STಗಳು ಇಬ್ಬರು ಸೇರಿದ್ರೆ 24% ಇದ್ದಾರೆ, 0 ಒಬ್ಬರು ಮುಖ್ಯಮಂತ್ರಿ ಆಗಿಲ್ಲ. ಆಮೇಲೆ 14% ಮೈನಾರಿಟಿಗಳಿದ್ದಾರೆ, ಅಂದರೆ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ ಸೇರಿ ಇದುವರೆಗೂ ಆಗಿಲ್ಲ, ಒಬ್ಬರು ಆಗಿಲ್ಲ, 0. ಅಂದರೆ ಇಲ್ಲಿ ಜಾತಿ ಅನ್ನೋದು ಒಂದು. ಎರಡನೇದು, ಈ ಜನತಂತ್ರ ಅಂತ ಬಂದಾಗ ಸಮುದಾಯಗಳು, ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಹಲವಾರು ಕಾರಣಗಳಿಗೆ ಕೆಲವು ಸಮುದಾಯಗಳು ಮುಂದಕ್ಕೆ ಹೋಗ್ಬಿಡ್ತವೆ, ಕೆಲವು ಸಮುದಾಯಗಳು ಹಿಂದೆ ಬಿದ್ದು ಬಿಡ್ತವೆ, ಹಿಂದುಳಿದು ಬಿಡ್ತವೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ. ಅಂಥ ಸಮಯದಲ್ಲಿ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಸಮಾನ ಸ್ಥಿತಿಗೆ ತೊಗೊಂಡು ಬರಬೇಕು, ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕ್ರಿಯೇಟ್ ಮಾಡಿ ಅವರೆಲ್ಲರಿಗೂ ಈಕ್ವಾಲಿಟಿ ಬರಬೇಕು ಅನ್ನೋದು ಜನತಂತ್ರದ ಆಶಯ. ಆ ಹಿನ್ನೆಲೆಯಲ್ಲಿ ಆಯಾ ಸಮುದಾಯದ ನಾಯಕರು ಆ ಸಮುದಾಯಗಳ ಹಿತಾಸಕ್ತಿಯನ್ನು ಬಯಸೋದ್ರಲ್ಲಿ ತಪ್ಪಿಲ್ಲ, ಆ ಸಮುದಾಯಗಳ ಒಂದು ಎಂಪವರ್ಮೆಂಟ್ಗಾಗಿ ಹೋರಾಡೋದ್ರಲ್ಲಿ ತಪ್ಪಿಲ್ಲ, ಇನ್ಕ್ಲೂಡಿಂಗ್ ಸ್ವಾಮೀಜಿಗಳಿಗೆ ಏನು ಹೇಳ್ತಾರೆ ಅಂದರೆ, ಸನ್ಯಾಸಿನೇ ಆಗಿರ್ಬೋದು. ವಿವೇಕಾನಂದರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಸನ್ಯಾಸಿ ಅಂದರೆ ಏನು? ಸನ್ಯಾಸಿ ಅಂದರೆ ಅವನು ವಿಶ್ವ ಸಂಸಾರಿ. ಸನ್ಯಾಸಿ ಅಂದ ತಕ್ಷಣ ಅವನೆಲ್ಲವನ್ನು ಬಿಟ್ಟು ಮೂಗು ಮುಚ್ಕೊಂಡು ಎಲ್ಲೋ ಗುಹೆನಲ್ಲಿ ಕೂತ್ಕೊಂಡು ಅವನು ತಪಸ್ಸು ಮಾಡಿಕೊಂಡು ಏನೋ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅದು ಅವನು ಸ್ವಾರ್ಥ ಆಯಿತು. ಅವನು ಸಮಾಜಕ್ಕೋಸ್ಕರ ಮುಡುಪಾಗಬೇಕು, ಸಮಾಜ ಸೇವೆಗೋಸ್ಕರ ಮುಡುಪಾಗಬೇಕು ಅಂತ ಹೇಳ್ತಾರೆ ಅವರು. ಆ ಆಶಯದ ಹಿನ್ನೆಲೆಯಲ್ಲಿ ನೋಡೋಕೆ ಹೋದರೆ ಆಯಾ ಸಮುದಾಯದ ಹಿತಕ್ಕಾಗಿ ನಮ್ಮ ಸಮುದಾಯದಕ್ಕೆ ಅಧಿಕಾರ ಸಿಗಬೇಕು ಮತ್ತು ಪ್ರಾತಿನಿಧ್ಯ ಸಿಗಬೇಕು, ನ್ಯಾಯ ಸಿಗಬೇಕು ಅಂತ ಹೋರಾಡೋದ್ರಲ್ಲಿ ತಪ್ಪಲ್ಲ. ಆದರೆ ಇಲ್ಲಿ ನಡೀತಾ ಇರೋದೇನೆಂದರೆ, ಸಿಕ್ಕಿದಂತಹ ಸಮುದಾಯಗಳಿಗೇನೆ, ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಸ್ವಾಮೀಜಿಗಳು ಬಂದು ಲಿಂಗಾಯತರೇ ನಮಗೆ ಮುಖ್ಯಮಂತ್ರಿ ಆಗಬೇಕು, ಅದು ಏನೋ MB ಪಾಟೀಲ್ ಅವ್ರಿಗೆ ಕೇಳ್ತಾ ಇದ್ದಾರೆ ಕೆಲವರು, ಒಬ್ಬ ಸ್ವಾಮೀಜಿ ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇ, ಲಿಂಗಾಯತ ಅಂತ ಬಂದಾಗ ಅಲ್ಲೂ ಫ್ರ್ಯಾಗ್ಮೆಂಟೇಷನ್ನು. ಈಗ ನೋಡಿ, ಇಡೀ ಲಿಂಗಾಯತ ಸಮುದಾಯಕ್ಕೆ 60% ಪಂಚಮಸಾಲಿ ಲಿಂಗಾಯತರು. ಅಲ್ಲಿಗೆ ಪ್ರಾತಿನಿಧ್ಯ ಇಲ್ಲ. ಒಬ್ಬ ಪಂಚಮಸಾಲಿನೂ ಇತ್ತೀಗೆ ಒಬ್ಬರು ವೀರೇಂದ್ರ ಪಾಟೀಲ್ ಅವರೊಬ್ಬರು ಬಿಟ್ಟರೆ ಪಂಚಮಸಾಲಿ ಲಿಂಗಾಯತರು CM ಆಗಿದ್ದು ನಾವು ನೋಡಿಲ್ಲ. ಅಂದರೆ ಸಾದರ್ ಲಿಂಗಾಯತರು ಅಂದರೆ ಬೊಮ್ಮಾಯಿ ಮತ್ತು ಅವರು ಬರೀ 3% ಅವರೆಲ್ಲಿರೋದು. ಆಮೇಲೆ ಬಣಜಿಗರು, ಗಾಣಿಗರು, ಇವರೆಲ್ಲ ಬಣಜಿಗರು ಬಂದು ಇವ್ರಿಗೆ ಯಡಿಯೂರಪ್ಪ ಮತ್ತು ಇವರು ಜಗದೀಶ್ ಶೆಟ್ಟರು, ಹೌದು ಜಾಸ್ತಿ ದೊಡ್ಡ ಸಂಖ್ಯೆ ಇಲ್ಲ. MB ಪಾಟೀಲ್ ಅಂತ ಬಂದಾಗ ಅವರು ಕುಡು ಒಕ್ಕಲಿಗ ಅಂದರೆ 0.5% ಇದ್ದಾರೆ ಅಷ್ಟೇ. ಅದರಲ್ಲೂ ಅಲ್ಲಿ ಗೊಂದಲ ಇದೆ, ಅವರು ಒಕ್ಕಲಿಗರ ಲಿಂಗಾಯತರ ಅನ್ನೋದು. ಒಂದು ಬಣ ಅಂತೂ ಬಂದು ನಮ್ಮನ್ನು ಒಕ್ಕಲಿಗರು ಸೇರಿಸಬೇಕು ಅಂತೆಲ್ಲ ಮಾತಾಡಿದ್ದುಂಟು. ಸೊ ಹೀಗಿರುವಾಗ ಅಲ್ಲಿ ಸಮುದಾಯಗಳು ಅಂತ ಬಂದಾಗ ಅಲ್ಲಿ ಜಾತಿ ಉಪಜಾತಿ ಅಂತೆಲ್ಲ ಬರುತ್ತೆ. ನಾವು ಮೇಲ್ನೋಟಕ್ಕೆ ನಾವು ಕೂಡ ಜಾತಿ ಬಗ್ಗೆ ಉಪಜಾತಿ ಬಗ್ಗೆ ಎಲ್ಲ ಮಾತಾಡ್ದಂಗೆ ಅನಿಸುತ್ತೆ. ಆದರೆ ಒಂದು ಸಮುದಾಯ ಅಂತ ಬಂದಾಗ ಆ ಸಮುದಾಯಕ್ಕೆ ಸಿಕ್ಕಬೇಕಾದಂಥ ನ್ಯಾಯ, ಸಮುದಾಯಕ್ಕೆ ಸಿಕ್ಕಬೇಕಾದಂಥ ಆಪರ್ಚುನಿಟಿಗಳು, ಅವಕಾಶಗಳು ಅಂತ ಬಂದಾಗ ರಾಜಕೀಯ ವ್ಯವಸ್ಥೆಯಲ್ಲಿ, ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಎಲ್ರಿಗೂ ಈಕ್ವಲ್ ಆಗಿ ಸಿಗಬೇಕು ಅಂತ ಬಂದಾಗ ಅದು ಸರಿಯಾದಂಥ ಧ್ವನಿನೇ ಆಗಬೇಕು.
ಹಾಗಾದರೆ ಈಗ ಲಿಂಗಾಯತ ಸ್ವಾಮೀಜಿಗಳು ಲಿಂಗಾಯತರ ಸಮುದಾಯಕ್ಕೆ ಮಾತಾಡ್ತಾ ಇದ್ದಾರೆ ಸರಿ, ಒಕ್ಕಲಿಗ ಸ್ವಾಮೀಜಿ ಈ ಥರ ಮಾತಾಡ್ತಾ ಇದ್ದಾರೆ ಸರಿ. ಹಾಗಾದರೆ ಯಾರಿಗೊಬ್ಬರು ಈಗ OBCಗಳು ನೋಡಿ, ಅವರಿಗೆ MLAಗಳು ಇಡೀ 224 ಜನ MLAಗಳ ಪೈಕಿ ಕೇವಲ 14 ಜನ OBCಗಳಿದ್ದಾರೆ ಅಷ್ಟೇ. ಅದರಲ್ಲಿ 7 ಜನ ಕುರುಬ್ರ ಇದ್ದಾರೆ. ಇನ್ನು ಅವರು OBCಗಳು MLAಗಳೇ ಆಗೋಕ್ಕೆ ಅವಕಾಶ ಇಲ್ಲ ಅಂದರೆ ಅವರು ಮಿನಿಸ್ಟರ್ ಆಗೋದು ಯಾವಾಗ, ಚೀಫ್ ಮಿನಿಸ್ಟರ್ ಆಗೋದು ಯಾವಾಗ? ಅದಕ್ಕೋಸ್ಕರನೇ OBCಯ ಒಂದು ವರ್ಗ ನಮಗೂ ರಾಜಕೀಯ ಇದನ್ನು ರಿಸರ್ವೇಷನ್ ಕೊಡಬೇಕು. ಯಾಕಂದರೆ MLA SC STಗಳಿಗೆ ಮಾತ್ರನೇ ಇವಾಗ ಪೊಲಿಟಿಕಲ್ ರಿಸರ್ವೇಷನ್ ಇರೋದು ಇಲ್ಲಿ ಲೋಕಸಭಾ ಮತ್ತು ಅಸೆಂಬ್ಲಿನಲ್ಲಿ. ಹೀಗಾಗಿ ನಮಗೂ ಕೊಡಬೇಕು ಅಂತ ಒಂದು ಧ್ವನಿ ಹೇಳುತ್ತೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅವರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಸ್ವಾಮೀಜಿಗಳು ಧ್ವನಿ ಎತ್ತದ ತಪ್ಪಲ್ಲ. ಆದರೆ ಇದು ರಾಜಕೀಯ, ಒಂದು ಜಾತಿಯ ರಾಜಕೀಯಕ್ಕೋಸ್ಕರ ಅಂದರೆ ಇದೊಂದು ಒಂದು ವ್ಯವಸ್ಥೆ ಏನಂದರೆ ಈಗ ಇರುವಂಥ ಇದು ಸರ್ಕಾರವನ್ನು ಟಾಪಲ್ ಮಾಡಿ ಒಂದು ಜನತಾಂತ್ರಿಕ ರೀತಿಯಲ್ಲಿ ಆಯ್ಕೆ ಆಗಿರುವಂಥ ಮುಖ್ಯಮಂತ್ರಿನ ಬೀಳಿಸಿ ನಮ್ಮವನಾಗಬೇಕು ಅನ್ನುವಂಥ ಒಂದು ಇದು ಮಾಡಿದಾಗ ಅದು ರಾಜಕೀಯ ಒಂದು ರೀತಿಯಲ್ಲಿ ಅದು ಸಾಮಾಜಿಕ ಬದ್ಧತೆಯಿಂದ ಆದಂತಹ ಒಂದು ಸಾಮಾಜಿಕ ನ್ಯಾಯದ ಹೋರಾಟ ಆಗೋದಿಲ್ಲ, ರಾಜಕೀಯ ಮೇಲಾಟ ಆಗೋದು. ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಬಣ ಮಾಡ್ತಿರೋಂಥ ಒಂದು ಏನು ನಾಯಕರು ಮಾಡ್ತಾ ಇರೋಂಥ ಮಾತುಗಳಿರ್ಬೋದು ಅಥವಾ ಅವರ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಏನು ಕಾಣ್ತಾ ಇದೆ, ಇದು DK ಶಿವಕುಮಾರ್ ಅವರನ್ನು ಏನಾದರೂ ಮಾಡಿ CM ಆಗೋದ್ರಿಂದ ತಪ್ಪಿಸ್ಬೇಕು ಅನ್ನೋದಷ್ಟೇ ಅಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಅನ್ಸಲ್ವ ನಿಮಗೆ? ನಮಗೂ ನಿಮ್ಗೆ ಅನ್ನಿಸ್ತಾ ಹೋದ್ರೂ ಜನಗಳಿಗಾದ್ರೂ ಅನ್ನಿಸೋ ಥರನೇ ಇದೆ. ಯಾಕೆಂದರೆ ಈ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರತೀತಿ ಇದೆ ಅಥವಾ ಒಂದು ಇಮೇಜ್ ಬಂದಿದೆ. ಅದನ್ನು ಇಮೇಜನ್ನು ಸರಿ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಮೊದಲನೇ ಸಾರಿ ಏನಾಗಿತ್ತು 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿಯನ್ನು ಪಡ್ಕೊಳ್ಳೋಕ್ಕಾಗದೇ ಇದ್ದಿದ್ದರಿಂದ ಅನಿವಾರ್ಯವಾಗಿ BJPಯನ್ನು ತಡಿಬೇಕಾಗಿತ್ತು. ಅವರೇನು ಮಾಡೋದು, JDS ಜೊತೆ ಸೇರಿಕೊಂಡು ಮೈತ್ರಿ ಸರ್ಕಾರ ಮಾಡಿಕೊಂಡ್ರು. ಆವಾಗ ಕುಮಾರಸ್ವಾಮಿ CM ಆಗ್ತಾರೆ. ಕುಮಾರಸ್ವಾಮಿ ಅವರು ದೇವೇಗೌಡರ ಕುಟುಂಬಕ್ಕೂ ಇವ್ರಿಗೂ ಇರುವಂಥ ಒಂದು ರಾಜಕೀಯ ಜಿದ್ದು ನಿಮ್ಗೆ ಗೊತ್ತೇ ಇದೆ. ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನ ಇತ್ತು ಅದರ ಬಗ್ಗೆ ಅನ್ನೋದಿತ್ತು. ಕೊನೆಗೆ ಎಲ್ಲಿವರೆಗೂ ಬಂತದು, ಈ ಸರ್ಕಾರವನ್ನು ಬೀಳಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರೇ 17 ಜನನ ಕಳಿಸಿದ್ರು ಅನ್ನೋದೊಂದಿದೆ. ಅದಕ್ಕೆ ಒಂದು ರೀತಿ ಪುರಾವೆ ಅನ್ನೋ ಹಾಗೆ ಏನಾಯಿತು ಅಂದರೆ, ಇದೆಲ್ಲ ನಡೆಯೋದಕ್ಕೆ ಮುಂಚೆ ಅಂದರೆ ಈ ಪಕ್ಷಾಂತರ ಆಗೋದಕ್ಕಿಂತ ಮುಂಚೆ ಎಸ್ ಟಿ ಸೋಮಶೇಖರ್ ಯಾರು ಯಶವಂತಪುರ ಶಾಸಕರು ಆವಾಗ ಕಾಂಗ್ರೆಸ್ನಲ್ಲಿದ್ದರು. ಸಿದ್ದರಾಮಯ್ಯವರ ಒಂದು ಆಪ್ತ ಅಂತ ಗುರುತಿಸ್ಕೊಂಡಿದ್ರು. ಅವರ ನಿಷ್ಠ ಅದು ಅವರು ಒಕ್ಕಲಿಗರಾಗಿದ್ದರು, ಸಿದ್ದರಾಮಯ್ಯವರ ಬಣದಲ್ಲಿ ಇದ್ದರು ಅವರು. ಅವ್ರೇನು ಮಾಡ್ತಾರೆ, ಒಂದಿನ ಒಂದು ಅದೊಂದು ಜಯಂತಿ ಉತ್ಸವ, ಕನಕ ಜಯಂತಿಯ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆ ವೇದಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ. ನಮಗೆ ನೋಡಿ, ಕುಮಾರಸ್ವಾಮಿ ಅವರು ಇದು ಮೈತ್ರಿ ಸರ್ಕಾರ ಇರ್ಬೋದು, ಕುಮಾರಸ್ವಾಮಿ CM ಆಗಿರ್ಬೋದು, ಆದರೆ ನಮಗೆ CM ಯಾರು, ಸಿದ್ದರಾಮಯ್ಯ ಅವರೇ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸಿದ್ದರಾಮಯ್ಯ ಅವ್ರಿಗೆ ಈ ಸರ್ಕಾರದ ಮೇಲೆ ಅಸಮಾಧಾನ ಇದೆ ಅಂತ ಹೇಳ್ತಾ ಒಂದು ಆಡಿಯೋ ರಿಲೀಸ್ ಆಯಿತು ನೋಡಿ. ಶಾಂತಿವನದಲ್ಲಿ ಅವರು ಇದು ಧರ್ಮಸ್ಥಳದ ಒಂದು ಇದರಲ್ಲಿದ್ದಾಗ ಅವರು ಎಂಥದ್ದು ನ್ಯಾಚುರೋಪತಿ ಇದು ಚಿಕಿತ್ಸೆಗೆ ಅಂತ ಹೋದಾಗ ಅಲ್ಲಿ ಮಾತಾಡಿದ್ರು. ಅದೇನೆಂದರೆ ಈ ಸರ್ಕಾರವನ್ನು ಬೀಳಿಸೋದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ. ಅದಕ್ಕೆ ತಕ್ಕ ಹಾಗೇ ಅಷ್ಟು ಜನ ಹೋದರು. 17 ಜನದಲ್ಲಿ 3 ಜನನ JDSನವರು, 14 ಜನ ಕಾಂಗ್ರೆಸ್ಸು, 3 ಜನ JDSನವರು ಹೋದರು. ಈ ಸರ್ಕಾರ ಬಿದ್ದೋಯ್ತು. ಅಂದರೆ ಈ ಒಂದು ಸರ್ಕಾರ ಉರುಳಿಸೋದ್ರಲ್ಲಿ ಸಿದ್ದರಾಮಯ್ಯ ಅವರೇ ಕೈವಾಡ ಇದೆ ಅನ್ನೋದು ಒಂದು ರೀತಿಯಲ್ಲಿ ಅದು ನಿಜ ಸುಳ್ಳು ಅಂತಲ್ಲ, ಒಂದು ವದಂತಿ ಅಂತ ಬಂತು. ಅದರಿಂದ ಸಿದ್ದರಾಮಯ್ಯ ಅವ್ರಿಗೆ ಒಂದು ಇಮೇಜ್ ಬಂದಿದೆ. ಅದೇ ಥರ ಈಗ ಇಲ್ಲಿ ನೋಡಿ, ಸಿದ್ದರಾಮಯ್ಯ ಅವರಿಗೆ 2 ಸಾರಿ ಆ ಪಾರ್ಟಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಟ್ಟಿದೆ. 2013 ಹೊರಗಡೆಯಿಂದ ಬಂದಿದ್ದರೂ ಕೂಡ ಹಾಗಂತ ಅವರು JDSಯಿಂದ ಬಂದಿದ್ದು. ಅವರು ಕೂಡ ಅವ್ರದ್ದು ಕಾಂಟ್ರಿಬ್ಯೂಷನ್ ಕಮ್ಮಿ ಅಂತಲ್ಲ, ಪಾದಯಾತ್ರೆ ಮಾಡಿದ್ರು, ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇಮೇಜನ್ನು ತಂದುಕೊಟ್ರು, ಅದು ಗೆಲ್ತು ಕರೆಕ್ಟು. CM ಆದರು. CM ಆದಾಗ ಅಲ್ಲೂ ಅವರೇನು ಅವರು ಏಕಮೇವ ದ್ವಿತೀಯ ಅಥವಾ ಪ್ರಶ್ನಾತೀತ ನಾಯಕನಾಗಿ ಏನು ಇದ್ದರು ಅಂತಲ್ಲ. ನಿಮಗೆ ಜ್ಞಾಪಕ ಇರೋ ಹಾಗೆ 2013 CM ಆದಮೇಲೆ ಕರೆಕ್ಟಾಗಿ 2.5 ವರ್ಷ ಆದಮೇಲೆ ಒಂದು ಧ್ವನಿ ಹೇಳ್ತು, ಏನಂದರೆ ದಲಿತರು CM ಆಗಬೇಕು, ದಲಿತರು CM ಆಗಬೇಕು ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತು ಹೇಳಿ ಅದನ್ನು ಶಮನ ಮಾಡಿದ್ರು. ಏನು ಹೇಳಿದ್ರು, ಈಗ ನೋಡಿ CM ಸೀಟು ವೇಕೆನ್ಸಿ ಇಲ್ಲ, ಯಾರೂ ಮಾತಾಡೋ ಹಾಗಿಲ್ಲ ಅಂತ ಹೇಳಿ ಅದನ್ನು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೋರಿಸ್ತಂಥ ಮುತ್ಸದ್ದಿತನ, ಪಕ್ಷನಿಷ್ಠೆ ಮತ್ತು ಮುತ್ಸದ್ದಿತನ ಅಂತ ನಾನು ಹೇಳ್ತೀನಿ. ಅಂದರೆ ಸ್ಟೇಟ್ಸ್ಮನ್ಶಿಪ್. ಈಗ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಮಾತನ್ನು ಹೇಳಿ ಅದನ್ನು ಮಾಡಿದ್ರಿಂದನೇ ಸಿದ್ದರಾಮಯ್ಯ ಅವರು 5 ವರ್ಷ ಇರೋದು ಸಾಧ್ಯ ಆಯಿತು.
ಆ ದೊಡ್ಡತನವನ್ನು ಅವ್ರು ತೋರಿಸಿದ್ರು. ಅಂದರೆ ದೊಡ್ಡತನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಾಯಕತ್ವ. ಅಷ್ಟೊತ್ತಿಗೆ ನೀವು ಹೇಳ್ಬೋದು, ಇಲ್ಲ ಅವ್ರು ಯೂನಿಯನ್ ಮಿನಿಸ್ಟರ್ ಆಗಿದ್ದರಲ್ಲ ಹಾಗೆ ಅಂತ. ಏನೇ ಆದ್ರೂ ಅವ್ರು ತೋರಿಸಿದಂಥ ಮುತ್ಸದ್ದಿತನದಿಂದ ಆ ಪಕ್ಷದ ಸರ್ಕಾರ 5 ವರ್ಷ ಕಾಲ ಸದೃಢವಾಗಿ ಅಥವಾ ಏನೋದು ಏನು ಹೇಳ್ತಾರೆ ಸ್ಟೇಬಲ್ ಆಗಿ ಇರೋದಕ್ಕೆ ಸಾಧ್ಯ ಆಯಿತು. ಇವರು 5 ವರ್ಷ ಇದು ಮಾಡೋದು ಅಂದರೆ ಪೂರೈಸೋದಕ್ಕೆ ಸಾಧ್ಯ ಆಯಿತು. ಈಗ 2ನೇ ಸಾರಿ ಇವ್ರಿಗೆ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕು, ಈ ಒಂದು ಸರ್ಕಾರದ ಒಂದು ಇದನ್ನು ಸ್ಟೆಬಿಲಿಟಿಯನ್ನು ನೋಡಬೇಕು. ಆಮೇಲೆ ಪಕ್ಷದ ಒಂದು ಏನು ಇಮೇಜ್ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಅನ್ನೋದನ್ನು ಕೂಡ ಈಗ ಇದು ಏನು ಸಿದ್ದರಾಮಯ್ಯ ಅವರ ಕಡೆಗೆ ಜನ ನೋಡೋ ಹಾಗಾಗಿದೆ. ಯಾಕೆಂದರೆ ಒಂದು ವೇಳೆ ಆ ಒಪ್ಪಂದ ನಿಜಾನೇ ಆಗಿದ್ದರೆ 2.5 ವರ್ಷ ಅನ್ನೋದು ಇದನ್ನು ಭಾಳ ಗ್ರೇಸ್ಫುಲ್ಲಾಗಿ ಮಾಡಿಕೊಂಡ್ರೆ ಪಕ್ಷಕ್ಕೂ ಒಳ್ಳೆಯದು. ಇವತ್ತು ನೋಡಿ, ಈ ಕಾಂಗ್ರೆಸ್ಗೆ ಇರುವಂಥ ಒಂದು ದೊಡ್ಡ ಸವಾಲು ಏನು ಹೇಳಿ, 2 ಸವಾಲುಗಳಿದೆ. ಒಂದು ಭ್ರಷ್ಟಾಚಾರ, 2ನೇದು ಬೆಲೆ ಏರಿಕೆ. ಈ ಭ್ರಷ್ಟಾಚಾರ ಅಂದರೆ ಏನಂತಂದರೆ ಇವ್ರದ್ದು ಭಾಳ ವಿಪರ್ಯಾಸಕರವಾಗಿ 40% ಕ್ಯಾಂಪೇನನ್ನು ಮಾಡಿ ಯಾವ ಪಕ್ಷ ಅಧಿಕಾರಕ್ಕೆ ಬಂತೋ ಮೊದಲನೇ ವಾರದಲ್ಲೇ ಟ್ರಾನ್ಸ್ಫರ್ ದಂಧೆಯ ಒಂದು ಆರೋಪವನ್ನು ಗಿಟ್ಟಿಸ್ಕೊಳ್ತು. ಆಮೇಲೆ ಬರ್ತಾ ಎಲ್ಲಿವರೆಗೂ ಬಂದಿದೆ ಅಂದರೆ ಅದು ಇದು ವಾಲ್ಮೀಕಿ ನಿಗಮದ್ದು ಒಂದು ಪ್ರಕರಣ ನಡೆದಿದೆ, ಇದು CBIನಲ್ಲಿದೆ. ಹಿಂಗಿರುವಾಗ ಭ್ರಷ್ಟಾಚಾರದ ಒಂದು ಕಳಂಕ ಅವ್ರಿಗೆ ಅಂಟ್ಕೊಂಡಿದೆ. 2ನೇದು ಲೋಕಸಭಾ ಎಲೆಕ್ಷನ್ಸ್ ಮುಗಿತಾ ಇದ್ದಂಗೆ ಇವರು ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು ಅನ್ನೋದಕ್ಕೆ ಟೆಕ್ನಿಕಲ್ ಆಗಿ KMF ಮೇಲೆ ಹಾಕ್ತಾರೆ. KMFಗೂ ಮತ್ತು ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ಈ ಸರ್ಕಾರದ ಜವಾಬ್ದಾರಿ ಎಲ್ಲಿಂದ ಬರುತ್ತೆ ಅಂದರೆ ಇವರು ಹಾಲಿನ ಉತ್ಪಾದಕರಿಗೆ ಕೊಡ್ತಾ ಇದ್ದಂತಹ ಏನು ಇದಿದೆಯಲ್ಲ, ಏನು ಪ್ರೋತ್ಸಾಹಧನ ಅಂದರೆ ಇನ್ಸೆಂಟಿವ್, ಅಂದರೆ 5 ರೂಪಾಯಿ ಇರೋದನ್ನು 7 ರೂಪಾಯಿ ಮಾಡಬೇಕಾಗಿತ್ತು, ಮಾಡಿಲ್ಲ. 5 ರೂಪಾಯಿ ಇರೋದನ್ನು 7 ರೂಪಾಯಿ ಮಾಡೋದು ಆ ಕಡೆ ಇರಲಿ, 5 ರೂಪಾಯಿ ಕೊಡಬೇಕಾಗಿರೋದನ್ನು 8 ತಿಂಗಳಿಂದ ಬಾಕಿ ಇಳಿಸ್ಕೊಂಡಿದ್ದಾರೆ. ಅಂದರೆ ಈಗ ನೀವು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ ಇವ್ರದ್ದು ಟ್ಯಾಕ್ಸ್ದು ಎಷ್ಟು ಗೊತ್ತಾ ರೆವಿನ್ಯೂ, 1,89,000 ಕೋಟಿ ಬರೀ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಅಭಿವೃದ್ಧಿ ಇಲ್ಲ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ನಾವು ಇದು ಇನ್ಸೆಂಟಿವ್, ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡೋದಿಲ್ಲ. ಅಂದರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ 57,000 ಕೋಟಿ ಇದ್ದಿಂದ 52,000ಕ್ಕೆ ಇಳಿಸಿದ್ದಾರೆ. ಅಂದರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದು ಅರ್ಥ. ಹಾಗಾದರೆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂದರೆ ಇವಾಗ ಗ್ಯಾರಂಟಿ ಸ್ಕೀಮ್ಸ್ ಅಂತೀರ, ಗ್ಯಾರಂಟಿ ಸ್ಕೀಮ್ 52,000 ತೆಗೆದಿಡಿ, ನಿಮಗೆ ಬರೀ ಟ್ಯಾಕ್ಸಲ್ಲಿ ಬರ್ತಾ ಇರೋದು 1,89,000 ಕೋಟಿ. ಅದರ ಮೇಲ್ಗಡೆ 45,000 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಸೆಂಟ್ರಿಂದ ಬರುತ್ತೆ. ಆಮೇಲೆ ಸಾಲ ಮಾಡಿದ್ದಾರೆ 85,000 ಕೋಟಿ. ಹಾಗಿದ್ದ ಮೇಲೆ ನೀವು ಬಂದಿದ್ದ ದುಡ್ಡನ್ನೆಲ್ಲ ಏನು ಮಾಡ್ತಾ ಇದ್ದೀರಾ ಅಂದಾಗ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ ಅನ್ನುವಂಥ ಒಂದು ಪ್ರತೀತಿ ಬರುತ್ತೆ. ಅದರ ಮೇಲ್ಗಡೆ ಇದನ್ನು ಬೇರೆ ಏನಂದರೆ ಒಬ್ಬರು ಅಧಿಕಾರ ಹಸ್ತಾಂತರ ಮಾಡದೆ ಒಬ್ಬರು ಇದು CM ಆಗೋದನ್ನು ತಡಿತಾ ಇದ್ದಾರೆ ಅನ್ನೋದು ಬರುತ್ತೆ. ಹೀಗಿರುವಾಗ ಈ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ ಇದರಲ್ಲಿ ಏನಾದರೂ ಹುರುಳಿದ್ರೆ ಈ ಆರೋಪದಲ್ಲಿ ಅದು ಅವ್ರ ಇಮೇಜ್ ಮೇಕ್ ಓವರ್ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅನಿಸುತ್ತೆ. ಕರ್ನಾಟಕದಲ್ಲಿ 13 ಜನ ಅಂದರೆ DCM ಆಗಿರೋರು ಸಾಕಷ್ಟು ಜನ ಇದ್ದಾರೆ. ಇದುವರೆಗೂ 1992ಇಂದ ಆಗಿರುವಂಥವ್ರು 13 ಜನ ಅಂತ ಹೇಳಿ ಒಂದು ಲೆಕ್ಕ ಇದೆ. ಆ 13 ಜನದಲ್ಲಿ ಇಮಿಡಿಯೇಟ್ ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದವರು ಅದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರೋದು JH ಪಟೇಲ್ ಒಬ್ಬರು ಮಾತ್ರ. ಅವರನ್ನು ಬಿಟ್ಟರೆ ಇನ್ನು 3 ಜನ ಯಡಿಯೂರಪ್ಪನವರು, SM ಕೃಷ್ಣ ಹಾಗೂ ಸಿದ್ದರಾಮಯ್ಯ ಬೇರೆ ಬೇರೆ ಅವಧಿಗಳಲ್ಲಿ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂಸ್ ಆಗಿಲ್ಲ, ಬೇರೆ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರು ಕೂಡ ಆ ಥರ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಇಲ್ಲಿ ನೋಡಿ, ನೀವು ಹೇಳ್ತಾ ಇರೋದು DCM ಅಂತ ಆದಮೇಲೆ ಈಗ CM ಕುರ್ಚಿ ಖಾಲಿ ಆದರೆ DCM ಆಟೋಮ್ಯಾಟಿಕ್ ಆಗಿ CM ಆಗಿ ಪ್ರಮೋಟ್ ಆಗಬಹುದಾಗಿತ್ತಾ ಅನ್ನೋದು. ಇದು ಪ್ರಶ್ನೆ ಏನಂತಂದರೆ ಇಲ್ಲಿ ಒಂದು ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ DCM ಅನ್ನೋ ಪೊಸಿಷನ್ ಏನು ಅಂತ ನೋಡ್ಬೇಕು ನಾವು ಫಸ್ಟ್. ಈಗ DCM ಅನ್ನೋದು ಎಲ್ಲೂ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೆನ್ಷನ್ನೇ ಆಗಿಲ್ಲ. ಆರ್ಟಿಕಲ್ 75 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಮೆನ್ಷನ್ಸ್ ಅಬೌಟ್ ದಿ ಅಪಾಯಿಂಟ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅದೇನೇ ಇಲ್ಲಿಗೆ ಸ್ಟೇಟ್ ಇದಕ್ಕೆ ಬಂದಾಗ ಇಟ್ ಪರ್ಟೈನ್ಸ್ ಟು ದಿ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಂತ್ರಿ ಪರಿಷತ್ತು ಅಂತ ನಾವು ಹೇಳ್ತೀವಿ. ಅದು ಅದರಲ್ಲಿ ಎಲ್ಲೂ ಕೂಡ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಆಗಿಲ್ಲ. ಸೊ ಅಂದರೆ ಹಾಗಂದ ಮಾತ್ರಕ್ಕೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂತ ಆದರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಆದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಮಾಡಬಾರ್ದು ಅಂತಲೂ ಹೇಳಿಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಅದು ಮೆನ್ಷನ್ನು ಕೂಡ ಮಾಡಿಲ್ಲ. ಅಂದರೆ ಅದಕ್ಕೆ ಆ ಆಧಾರದ ಮೇಲೆ ಒಂದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಕೂಡ ಇದೆ. 1990ನಲ್ಲಿ ಒಂದು ಕೇಸ್ ಆಗುತ್ತೆ. ಆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತಾಡುತ್ತೆ, ಏನು ಚೀಫ್ ಮಿನಿಸ್ಟರ್ ಅಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅದಕ್ಕೆ ಪೊಸಿಷನ್ ವ್ಯಾಲ್ಯೂ ಇಲ್ಲ. ಇಟ್ ಈಸ್ ಲೈಕ್ ಎನಿ ಅದರ್
ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಅಂತ. ಅಂದರೆ ಒಂದು ಮಂತ್ರಿ ಪರಿಷತ್ತು ಅಂದರೆ ಇಟ್ ಈಸ್ ದಿ ಗ್ರೂಪ್ ಆಫ್ ಮಿನಿಸ್ಟರ್ಸ್. ಅಲ್ಲಿ ಮಂತ್ರಿ ಪರಿಷತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಯಾಕೆ ಹೇಳ್ತೀವಿ ಅಂದರೆ ಅದು ಬರೀ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಲ್ಲ. ಕ್ಯಾಬಿನೆಟ್ ಅನ್ನೋದು ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ಸು. ಅವರಲ್ಲದೆ ಸ್ಟೇಟ್ ದರ್ಜೆಯ ಮಿನಿಸ್ಟರ್ ಕೂಡ ಇರ್ತಾರೆ. ಅಂದರೆ ರಾಜ್ಯ ದರ್ಜೆ ಸಚಿವರು ಅವರೆಲ್ಲ ಸೇರಿದ್ರೆ ಒಂದು ಸಚಿವ ಸಂಪುಟ ಅಲ್ಲ, ಮಂತ್ರಿ ಪರಿಷತ್ತು. ಸಚಿವ ಸಂಪುಟ ಅಂದರೆ ಬರೀ ಸಂಪುಟ ದರ್ಜೆಯ ಸಚಿವರಿರುವಂಥ. ಸಂಪುಟ ದರ್ಜೆಯ ಜೊತೆಗೆ MOS ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರಕ್ಕೆ ಅಂತ ತೊಗೊಂಡಾಗ ನಮ್ಮ ಶೋಭಾ ಕರಂದ್ಲಾಜೆ ಅವರು ಮತ್ತು ಸೋಮಣ್ಣ ಅವರು ಅವರನ್ನು MOS ಅಂತ ಮಾಡಿದ್ದಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ. ಅಂದರೆ ಅವರು ಜೂನಿಯರ್ ಮಿನಿಸ್ಟರ್ಸ್ ಅಂತ. ಅವ್ರಿಗೆ ಎಷ್ಟೋ ಸಂದರ್ಭ ಆಹ್ವಾನ ಇಲ್ಲದೆ ಅವರು ಸಂಪುಟದ ಸಭೆಯಲ್ಲೂ ಕೂಡ ಇರಲ್ಲ. ಅವರು ಸಂಪುಟಕ್ಕೆ ಸೇರಿದವರಲ್ಲ. ಆದರೆ ಆ ಮಂತ್ರಿಗಳು ಸೇರಿದ್ರೆ ಮಂತ್ರಿ ಪರಿಷತ್ತು. ಆ ಮಂತ್ರಿ ಪರಿಷತ್ ಬಗ್ಗೆ ಮೆನ್ಷನ್ ಇದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಮೆನ್ಷನ್ ಇದೆ. ಎಲ್ಲಿ ಆರ್ಟಿಕಲ್ 75ನಲ್ಲಿ. ರೂಲ್ ಪ್ರಕಾರ ಏನಾಗುತ್ತೆ, MP ಗಳನ್ನು ಇದು ಜನ ಆರಿಸ್ತಾರೆ. ಜನ ಆರಿಸಿದ ಮೇಲೆ MP ಗಳು ಒಂದು ಪಕ್ಷದ MP ಗಳು ಸೇರಿದ್ರೆ ಅದನ್ನು ಪಾರ್ಲಿಮೆಂಟ್ರಿ ಪಾರ್ಟಿ ಅಂತ ಹೇಳ್ತಾರೆ, ಸಂಸದೀಯ ಪಕ್ಷ. ಅದೇ ಥರ ರಾಜ್ಯದಲ್ಲಿ MLAಗಳನ್ನು ಜನ ಆರಿಸ್ತಾರೆ. MLAಗಳೆಲ್ಲ ಒಂದು ಟೀಮ್ ಇರುತ್ತಲ್ಲ, ಅದನ್ನು ಶಾಸಕಾಂಗ ಪಕ್ಷ ಅಂತ ಹೇಳ್ತಾರೆ. ಈಗ ಶಾಸಕಾಂಗ ಪಕ್ಷ ಒಂದು ಆಡಳಿತ ಪಕ್ಷ ಅಂದರೆ ಎಲ್ಲ ಪಕ್ಷಗಳಿಗೂ ಶಾಸಕಾಂಗ ಪಕ್ಷ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಸಿಗೆ 134 ಜನ ಇದ್ದಾರಲ್ಲ, ಆ 134 ಜನ MLAಗಳು ಮತ್ತು MLCಗಳು ಕೂಡ ಸೇರ್ತಾರಲ್ಲಿ. ಅಂದರೆ ಕೌನ್ಸಿಲ್ ಮೆಂಬರ್ಸ್ ಅವರೆಲ್ಲ ಸೇರಿದ್ರೆ ಅದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ. ಇನ್ನೊಂದು ಅದೇ ಥರ BJP ಶಾಸಕಾಂಗ ಪಕ್ಷ ಇರುತ್ತೆ. ಅಂದರೆ BJPಯ ಶಾಸಕರು MLAಗಳೆಲ್ಲ ಸೇರಿರುವಂಥ. JDSನ ಶಾಸಕಾಂಗ ಪಕ್ಷ ಇರುತ್ತೆ. ಇಲ್ಲಿ ಯಾಕೆ ನಾನು ಎಲ್ಲ ಶಾಸಕಾಂಗ ಪಕ್ಷಗಳು ಹೇಳ್ತಾ ಇದ್ದೀನಿ ಅಂದರೆ, ಈ ಪಕ್ಷಗಳ ಪೈಕಿ ಯಾರಿಗೆ ಹೆಚ್ಚು ಮೆಜಾರಿಟಿ ಇದೆಯೋ ಅವ್ರಿಗೆ ಆ ಪಕ್ಷ ಆಡಳಿತ ಪಕ್ಷ ಆಗುತ್ತೆ. ಆಡಳಿತ ಪಕ್ಷದ ಶಾಸಕಾಂಗ ಪಕ್ಷ ಅಂದರೆ ಈ ಕೇಸ್ನಲ್ಲಿ ಕಾಂಗ್ರೆಸ್ಸು. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಇರೋದರಿಂದ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸೇರಿ ಯಾರನ್ನು ಆರಿಸುತ್ತೋ ಅವನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಆಗ್ತಾನೆ. ಆ ಶಾಸಕಾಂಗ ಪಕ್ಷದ ನಾಯಕನೇ ಚೀಫ್ ಮಿನಿಸ್ಟರ್. ಅಂದರೆ ಆಡಳಿತ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಚೀಫ್ ಮಿನಿಸ್ಟರ್ ಆಗ್ತಾನೆ. ಆ ಚೀಫ್ ಮಿನಿಸ್ಟರ್ ಏನು ಮಾಡ್ತಾನೆ, ತನಗೆ ಬೇಕಾದವರನ್ನು ಶಾಸಕರಲ್ಲಿ ಏನು ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದು. ಅದಕ್ಕೂ ಒಂದು ನಿಯಮ ಇದೆ. ಏನಂತಂದರೆ ಅದು 224 ಜನ ನಮ್ಮ ಟೋಟಲ್ ಅಸೆಂಬ್ಲಿನಲ್ಲಿರುವಂಥ ಶಾಸಕರ ಬಲ, ಅದರಲ್ಲಿ 15% ಇರಬೇಕು. ಅಂದರೆ 34 ಜನ ಮಾತ್ರ ಮಂತ್ರಿಗಳಾಗೋದಕ್ಕೆ ಸಾಧ್ಯ. ಅಂದರೆ ಕರ್ನಾಟಕದಲ್ಲಿ ಅಂದರೆ ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು, 34 ಜನಕ್ಕೆ 34 ಜನನೂ ಆರಿಸ್ಬಿಟ್ರು. ಕೆಲವೊಂದು ಸತಿ 30 ಜನ 25 ಜನ ಮಾಡಿ ವೇಕೆನ್ಸಿ ಇಡ್ತಾರೆ. ಅಂದರೆ 34 ಜನ ಮಂತ್ರಿಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಯಾರು ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿ ಆದವರು ಅವರು ಮತ್ತು 34 ಅವರು ಸೇರಿ 34, ಅಂದರೆ ಅವರು ಪ್ಲಸ್ 33, ಅಷ್ಟು 34 ಜನ ಸೇರಿದ ಮಂತ್ರಿ ಪರಿಷತ್ತು. ಆ ಮಂತ್ರಿ ಪರಿಷತ್ನಲ್ಲಿ ಚೀಫ್ ಮಿನಿಸ್ಟರ್ ಈಸ್ ಫಸ್ಟ್ ಅಮಾಂಗ್ ಈಕ್ವಲ್ಸ್. ಅಂದರೆ ಎಲ್ಲ ಸಮಾನ ಮಂತ್ರಿಗಳ ಪೈಕಿ ಅವರು ಮೊದಲನೇವರು. ಅದು ಬಿಟ್ಟರೆ ಇನ್ನೆಲ್ಲರೂ ಸಮಾನರೇ, ಎಲ್ಲರೂ ಮಿನಿಸ್ಟರ್ಗಳೇ. DCM ಅನ್ನೋದು ಒಂದು ಡೆಸಿಗ್ನೇಷನ್ ಅಷ್ಟೇ. ಅದು ಅಂದರೆ ಒಂದು ಹೈರಾರ್ಕಿನಲ್ಲಿ, ಅಂದರೆ ಒಂದು ವೇಳೆ ಏನಂತಂದರೆ ಒಂದು ಹೈರಾರ್ಕಿ ಅಂತ ಬಂದಾಗ ಈಗ CM ಬಿಟ್ಟರೆ ಸೆಕೆಂಡ್ ಯಾರಪ್ಪ ಅಂದರೆ, ಅಕಸ್ಮಾತ್ CM ಅವರು ಏನಾದರೂ ರಜೆಯಲ್ಲಿ ಹೋಗಿ ಹಾಸ್ಪಿಟಲೈಸ್ ಆದರೆ, ಅಕಸ್ಮಾತ್ ಏನಾದರೂ ಈಗ ಸಂಪುಟ ಸಭೆಯನ್ನು ನಡೆಸೋದಕ್ಕೆ ಯಾರು ಅಂತ ಬಂದಾಗ ಅದು ಕೂಡ DCM ಅಂತ ಆಗಿಲ್ಲ. ಅದು CM ಅವರು DCM ಅವ್ರಿಗೆ ಒಂದು ಎಂಪವರ್ ಮಾಡಿಬಿಟ್ಟು ನೀವು ಮಾಡಿ ಅಂದರೆ ಅವ್ರು ಮಾಡ್ಕೊಳ್ಬೋದು. ಇಲ್ಲದೆ ಹೋದರೆ ಇನ್ಫಾರ್ಮಲ್ ಆಗಿ ಅದು ಸೆಕೆಂಡ್ ಪ್ಲೇಸ್ ಅಷ್ಟೇ. ಹಾಗಂತ ಸೆಕೆಂಡ್ ಪ್ಲೇಸ್ ಒಂದೇ ಇರಬೇಕು ಅಂತ ಇಲ್ಲ. ಈಗ ಉದಾಹರಣೆಗೆ ಲಾಸ್ಟ್ ಟೈಮು ಇವರು ಯಡಿಯೂರಪ್ಪ ಅವರು CM ಆಗಿದ್ದಾಗ ಗೋವಿಂದ ಕಾರಜೋಳ, CN ಅಶ್ವಥ್ ನಾರಾಯಣ, ಆಮೇಲೆ ಇದು ಸೌದಿ 3 ಜನ ಇದ್ದರು. ಜಗನ್ ರೆಡ್ಡಿ 5 ಜನ ಮಾಡಿದ್ರು. ಇಲ್ಲೇನಂತಂದ್ರೆ ಲಿಂಗಾಯತರಿಗೊಬ್ಬರು, ದಲಿತರೊಬ್ಬರು ಮತ್ತು ಒಕ್ಕಲಿಗರೊಬ್ಬರು ಇರಲಿ ಅಂತ ಒಕ್ಕಲಿಗರು CN ಅಶ್ವಥ್ ನಾರಾಯಣ ಮಾಡಿದ್ರು. ಲಿಂಗಾಯತರು ಇವರು ಸೌದಿ ಮಾಡಿದ್ರು, ಲಕ್ಷ್ಮಣ್ ಸೌದಿ. ದಲಿತರಿಗೆ ಅಂತ ಕಾರಜೋಳ. DCM ಅಂದರೆ ಈಸ್ ಅನದರ್ ಮಿನಿಸ್ಟರ್ ಅಷ್ಟೇ. ಸೊ ಹಾಗಾಗಿ CM ಕುರ್ಚಿ ಖಾಲಿ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ DCM CM ಆಗಬೇಕು ಅನ್ನೋದಿಲ್ಲ. ಹಾಗಾಗಿ ಆ ಕಾರಣಕ್ಕೋಸ್ಕರನೇ ಇವರು ಇದು ಏನಂದರೆ ಯಾರೂ ಕೂಡ DCM ಆಗಿದ್ದವರು ಆಟೋಮೆಟಿಕ್ಕಾಗಿ CM ಆಗಲಿಲ್ಲ. ಆದರೆ ಇಲ್ಲಿ 1994ನಲ್ಲಿ ಏನಾಯಿತು, ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಒಂದು 18 ತಿಂಗಳ ಅವರು CM 96ಕ್ಕೆ ಹೋದಾಗ ಅವರು ಪ್ರೈಮ್ ಮಿನಿಸ್ಟರ್ ಆದರು ಅಂತೇಳಿ. ಆವಾಗೇನಾಗುತ್ತೆ, ಆವಾಗಲೂ ಈ ಸಿದ್ದರಾಮಯ್ಯ ಅವರೇ ಕೇಳಿರ್ತಾರೆ ನಾನು CM ಆಗಬೇಕು ಅಂತ. ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಏನು ಮಾಡ್ತಾರೆ, ಈಗ ಇದಕ್ಕೆ ಪಟೇಲ್ ಅವರು DCM ಆಗಿದ್ದವ್ರನ್ನ CM ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ.
ಸೊ ಹಾಗಾಗಿ ಅವರು DCM ಆಗಿ CM ಆದರು. ಅದು ಇಟ್ ಈಸ್ ನಾಟ್ ಎ ಪ್ರಮೋಷನ್, ಇಟ್ ಈಸ್ ನಾಟ್ ಎ ಬೌಂಡೆಡ್ ಅಥವಾ ಏನಂದರೆ ಇಟ್ ಈಸ್ ಏನು ಲಾಫುಲ್ ಪ್ರಮೋಷನ್ ಫ್ರಮ್ DCM ಟು CM. ಅದಕ್ಕೋಸ್ಕರನೇ ಏನಾಗುತ್ತೆ, DCM ಆಗಿ CM ಆದವರು ಭಾಳ ಕಮ್ಮಿ, ಒಬ್ಬರೇ. ಇನ್ನು ಮಿಕ್ಕವರೆಲ್ಲ DCM ಆಗಿದ್ದರು, ಮಧ್ಯದಲ್ಲಿ ಏನೇನೋ ಘಟನೆಗಳು ನಡೀತು, ಮಧ್ಯದಲ್ಲಿ ಎಲೆಕ್ಷನ್ ನಡೆಯುತ್ತೆ, ಮತ್ತೆ ಇದು ಎಲೆಕ್ಷನ್ ಆಗುತ್ತೆ, ಆಮೇಲೆ CM ಆಗಿ. ಒಂದು ಕಾಲದಲ್ಲಿ ಇವರು ಹೆಂಗೆ MLA ಆಗಿದ್ದರೋ, ಯಾವ ರೀತಿಯಲ್ಲಿ ಮಿನಿಸ್ಟರ್ ಆಗಿದ್ದರೋ, ಒಬ್ಬರು ಫಾರ್ ಎಕ್ಸಾಂಪಲ್ ಒಬ್ಬ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಚೀಫ್ ಮಿನಿಸ್ಟರ್ ಆದರು ಅನ್ನೋ ಥರನೇ DCM ಆಗಿದ್ದವರು CM ಆಗ್ತಾರೆ ಅಷ್ಟೇ. ಸೊ ಹಾಗಾಗಿ ಅದಕ್ಕೆ ಹೆಚ್ಚು ಮಹತ್ವ ಇಲ್ಲ. ಆದರೆ ಇಲ್ಲಿ DK ಶಿವಕುಮಾರ್ ಅವರ ಒಂದು ಕೇಸ್ ಏನು ಅಂತಂದರೆ, ಅವ್ರದ್ದು ಒಂದು ಕ್ಲೈಮ್, ನಾನೇನಂತಂದರೆ ನಾನು ಪಕ್ಷವನ್ನು ಕಟ್ಟಿದ್ದೀನಿ, ನಾಯಕ ಇದು KPCC ಪ್ರೆಸಿಡೆಂಟ್ ಆಗಿ ನೇತೃತ್ವವನ್ನು ವಹಿಸಿದ್ದೀನಿ, ಪಕ್ಷವನ್ನು ಗೆಲ್ಲಿಸಿದ್ದೀನಿ, ನಾನು ಒಂದು ಇದು ನನಗೊಂದು ಅವಕಾಶ ಕೊಡಬೇಕು ಅನ್ನೋದು ಅವ್ರದ್ದು. ಆದರೆ ಅವ್ರ ಅವ್ರಿಗೆ ಅಷ್ಟೇ ಶಾಸಕರ ಬೆಂಬಲ ಬರಬೇಕಾಗಿರೋದು, ಅದು ಒಂದು ರೂಲ್ ಅದು. ಯಾಕೆ ಈಗ ಶಾಸಕಾಂಗ ಪಕ್ಷ ಬಯಸಬೇಕಲ್ವೇ. ಈಗ ಅಕಸ್ಮಾತ್ ನಿಜ ಹೇಳ್ಬೇಕಂದ್ರೆ, ಈಗ ಕೊನೆಯ ಪಕ್ಷ ಇದು ಈ ನಾಟಕ ಮುಂದುವರಿಯುತ್ತೆ ಅಂತ ಅಂದ್ಕೊಳ್ಳಿ, ಒಂದು ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು? ಈಗ ಶಾಸಕಾಂಗ ಪಕ್ಷದ ಕರೆದು, ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ವೋಟಿಂಗ್ ಆಗಿಬಿಟ್ರೆ ಅಲ್ಲಿ ಆ ಕಡೆ ಈ ಕಡೆ ಗೊತ್ತಾಗ್ಬಿಡುತ್ತೆ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಇಲ್ಲಿ ಹೈಕಮಾಂಡ್ ಅಂದರೆ ಇದೊಂದು ಡೆಮೋಕ್ರೆಟಿಕ್ ಪ್ರಾಸೆಸನ್ನು ಬೈಪಾಸ್ ಮಾಡ್ತಾರೆ ಅವರು. ಹೈಕಮಾಂಡ್ ಏನೋ ಒಂದು ದಾರಿ, ಏನೋ ಒಂದು ಇದು ಮಾಡ್ತಾರೆ, ಇಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಮಾಡಲಿ ಅಂತ ಹೇಳ್ಬೋದು, ಇಲ್ಲ DK ಶಿವಕುಮಾರ್ ಕಂಟಿನ್ಯೂ ಮಾಡಿ ಅಂತ, ಇಬ್ಬರು ಬೇಡ ಇನ್ನೊಬ್ಬರು ಅಂತ ಹೇಳ್ಬೋದು. ಇಲ್ಲ ಈ ಕಿತ್ತಾಟದಲ್ಲಿ ಆ ಇಡೀ ಇದನ್ನೇ ಒಂದು ಏನೋ ಸರ್ಕಾರನೇ ಛಿದ್ರ ಆಗಿಬಿಟ್ಟು ಪಕ್ಷ ತನ್ನ ಇದು ಸಂಖ್ಯಾಬಲ ಕಳ್ಕೊಂಡು BJPಗೆ ಏನು ಬೇಕೋ, JDSಗೆ ಏನು ಬೇಕೋ ಅದನ್ನೇ ಮಾಡಿಕೊಡುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬೋದು. ಇಲ್ಲ ಏಕನಾಥ್ ಶಿಂದೆ ಒಬ್ಬರು ಉಟ್ಕೊಂಡ್ಬಿಟ್ಟು ಇದು BJP ಜೊತೆ ಸೇರಿ ಇನ್ನೊಂದು ಯಾವುದೋ ಹೊಸ ಸರ್ಕಾರ ಬಂದ್ಬಿಡ್ಬೋದು. ಇವೆಲ್ಲ ಪಾಸಿಬಿಲಿಟಿ. ಅದಕ್ಕೋಸ್ಕರನೇ ಇದೇನು ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಪಾಸಿಬಿಲಿಟಿ ಅಂತ ಹೇಳ್ತಾರೆ. ಈ ಪಾಸಿಬಿಲಿಟಿ ಮಧ್ಯದಲ್ಲಿ ಯಾವ ಪಾಸಿಬಿಲಿಟಿ ಮುಂದೆ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ಕಾಲನೇ ಉತ್ತರ. ಸರ್, ಇಲ್ಲಿ ಕಡೆದಾಗಿ DK ಶಿವಕುಮಾರ್ ಅವರ ಕ್ಲೈಮ್ಗೆ ಮುಖ್ಯವಾಗಿ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗ್ತಾ ಇದೆ, ಲೋಕಸಭೆಯಲ್ಲಿ ಆಗಿರುವಂಥ ಸೋಲು ಮತ್ತು ಸಿದ್ದರಾಮಯ್ಯ ಬಣದವರಿಂದ ಆಗ್ತಾ ಇರುವಂಥ ಹಿನ್ನಡೆ, ಈ ಎರಡರ ನಡುವೆ ಚನ್ನಪಟ್ಟಣ ಉಪಚುನಾವಣೆ ಬರ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆ ಅನ್ನೋದು DK ಶಿವಕುಮಾರ್ಗೆ ಡೂ ಆರ್ ಡೈ ಅನ್ನೋ ಲೆಕ್ಕಕ್ಕೆ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಭಾಳ ಒಂದು ರೀತಿಯಲ್ಲಿ ಇದು ಅವರೇ ಸೃಷ್ಟಿ ಮಾಡಿಕೊಂಡಿರುವಂಥ ಒಂದು ಸನ್ನಿವೇಶ. ತಮಾಷೆ ಏನಂದರೆ, KPCC ಪ್ರೆಸಿಡೆಂಟಾಗಿ ನಾನು 134 ಸೀಟನ್ನು ಗೆಲ್ಲಿಸಿದೆ ಅಂತ ಹೇಳ್ತಾರಲ್ಲ, ಅದು ಇಟ್ ವಾಸ್ ಇಸ್ ಕ್ರೆಡಿಟ್. ಯಾವಾಗ? ಹೋದ ವರ್ಷದ ಎಲೆಕ್ಷನ್ನಲ್ಲಿ. ಈಗ ಲೋಕಸಭಾ ಎಲೆಕ್ಷನ್ ಸೋಲಾದಮೇಲೆ, ಸೋಲು ಅಂದರೆ ಸೋಲು ಅಂತ ಅನ್ನೋಲ್ಲ, ಈಗ ಲೋಕಸಭೆಯಲ್ಲಿ ಎಲೆಕ್ಷನಲ್ಲಿ ಸೋಲು ಅಂದ್ರೇನು ಗೆಲುವು ಅಂದ್ರೇನು ಅರ್ಥ ಇಲ್ಲ. ಯಾಕೆಂತಂದರೆ ಇಲ್ಲಿ ಸರ್ಕಾರ ನಡೀತಾ ಇರೋದು, ಇದು ಎಲೆಕ್ಷನ್ನು ಇಸ್ ಮೆಂಟ್ ಟು ಫಾರ್ಮ್ ದಿ ಸೆಂಟ್ರಲ್ ಗೌರ್ನಮೆಂಟ್. ಆದರೆ ಇಲ್ಲೇನು ಹೇಳಿದರು, ನಮಗೆ 20 ಸೀಟ್ ಬರುತ್ತೆ ಮಿನಿಮಮ್ ಅಂತ ಹೇಳಿದರು. ಆ 20 ಸೀಟ್ ಬರದೇ ಇರೋದು ಒಂದು ಸೋಲು ಅಂತ ಒಂದು ಹಿನ್ನೆಲೆ. ಅಂತಂದರೆ ಡಬಲ್ ಡಿಜಿಟನ್ನು ಕೂಡ ಮುಟ್ಟಲಿಲ್ಲ, 9 ಸೀಟ್ ಮಾತ್ರ ಬಂದಿದ್ದು ಯಾರಿಗೆ? ಕಾಂಗ್ರೆಸ್ಗೆ. ಅದರಲ್ಲೂ ಇಲ್ಲಿ ಒಂದು ಇನ್ಫಾರ್ಮಲ್ ಆಗಿ ಒಂದು ಟೆರಿಟರಿ ಇದು ಫಿಕ್ಸ್ ಆಗಿತ್ತು. ಏನಂದರೆ ಮೈಸೂರು ಚಾಮರಾಜನಗರ ಸಿದ್ದರಾಮಯ್ಯ ಅವ್ರದ್ದು, ಯಾಕಂದರೆ ಅವರ ಸ್ವಂತ ಇದು. ಇಲ್ಲಿ ಒಕ್ಕಲಿಗ ಬೆಲ್ಟನ್ನು ಇವರೇ ಆರಿಸ್ಕೊಂಡಿದ್ರಲ್ಲ. ಇಲ್ಲೇನಾಗೋಯ್ತು, ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಡ್ರಾ ಆಯಿತು ಮ್ಯಾಚ್. ಒಂದು ಗೆದ್ದರು, ಒಂದು ಸೋತರು. ಒಂದು ಚಾಮರಾಜನಗರ ಗೆದ್ದರು, ಮೈಸೂರು ಸೋತೋಗ್ಬಿಟ್ರು. ಇಲ್ಲಿ 8ರಲ್ಲಿ 7 ಸೋತರು DK ಶಿವಕುಮಾರ್ ಅವರು. ಅದರಿಂದ ಏನಾಯ್ತು ಅಂದರೆ, ಒಂದು ಹಿನ್ನಡೆ ಅಂತ ಬಂದಾಗ ನೆಕ್ಸ್ಟ್ ಅಗ್ನಿ ಪರೀಕ್ಷೆ ನೀವು ಹೇಳಿದಾಗೆ ಬರ್ತಾ ಇರೋದು ಚನ್ನಪಟ್ಟಣ. ಈಗ ನೋಡಿ ತಮಾಷೆ ಏನಾಗಿದೆ, ಅಕಸ್ಮಾತ್ ಚನ್ನಪಟ್ಟಣ ಒಂದೇ ಸೀಟು ಗೆದ್ದರೆ ಅದು ನಾಯಕತ್ವ ಇಡೀ. ಅಂದರೆ ಇದು ಹೆಂಗಾಗಿದೆ ಅಂತಂದರೆ, DK ಶಿವಕುಮಾರ್ ಅವ್ರ ದೃಷ್ಟಿನಲ್ಲಿ ಇದು ಟೋಟಲ್ ಇಡೀ ಸ್ಟೇಟ್ಗೆ ನಡೆದಂತಹ ಒಂದು ಅಸೆಂಬ್ಲಿ ಎಲೆಕ್ಷನ್ ಥರ ಆಗುತ್ತೆ ಇದು. ಯಾಕೆ ಅಂತಂದರೆ, ಅಕಸ್ಮಾತು ಚನ್ನಪಟ್ಟಣದಲ್ಲಿ ಸೋತೋಗ್ಬಿಟ್ರು ಅಂತ ಅಂದ್ಕೊಳ್ಳಿ, 134 ಗೆಲ್ಲಿಸಿದ್ರಲ್ಲ ಅದು ಹಿಂದಕ್ಕೆ ಹೋಗ್ಬಿಡುತ್ತೆ. ಇದರಲ್ಲಿ ಸೋತೋಗ್ಬಿಟ್ರು, ಏನಂತಂದರೆ ಬೆಂಗಳೂರು ರೂರಲ್ಲಿ ಸೋತಿದ್ದಾರೆ, ಚನ್ನಪಟ್ಟಣನೂ ಸೋತೋಗ್ಬಿಟ್ರು ಅಂದರೆ 134 ಗೆಲ್ಲಿಸಿದ್ದು ಅದು ಮಾಸೋಗ್ಬಿಡುತ್ತೆ, ಅದು ಅಳಿಸೋಗ್ಬಿಡುತ್ತೆ. ಅದು DK ಶಿವಕುಮಾರ್ ಅವ್ರ ಮುಂದೆ ಇರುವಂಥ ಚಾಲೆಂಜ್ ಈಗ. ಆದರೆ ಇನ್ನೊಂದು ದೊಡ್ಡ ಚಾಲೆಂಜ್ ಏನಂತಂದರೆ, ಅದನ್ನು ಗೆಲ್ಲಿಸಬೇಕು ಅಂದರೆ ಅದಷ್ಟು ಸುಲಭ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ದಿ ಹೋಲ್ಡಿಂಗ್ ಸೀಟ್ ಆಫ್ JDS. ಅಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದು, ಅದು ಕುಮಾರಸ್ವಾಮಿ ಮತ್ತು JDS ಅಥವಾ ಯೋಗೇಶ್ವರ್ ಸೇರಿಕೊಂಡು ಯಾರು ನಿಲ್ಲಿಸ್ತಾರೋ ಗೊತ್ತಿಲ್ಲ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಕಾಂಗ್ರೆಸ್ಗೆ ವಿನ್ನಬಲ್ ಕ್ಯಾಂಡಿಡೇಟ್ ನಮಗೆ ಕಾಣಿಸ್ತಾ ಇಲ್ಲ. ಅಂದರೆ ಗೆಲ್ಲುವ ಶಕ್ತಿ ಇರುವಂಥ ಕ್ಯಾಂಡಿಡೇಟು ಕಾಂಗ್ರೆಸ್ಗೆ ಯಾರು ಅಂತ ಬಂದಾಗ, ಅದು ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ, DK ಶಿವಕುಮಾರ್ ಅವ್ರ ಬಾಯಿನಲ್ಲಿ ನಾನು ಕ್ಯಾಂಡಿಡೇಟ್ ಅಂತ ಬಂದ್ಬಿಟ್ಟಿದೆ. ಆಮೇಲೆ ಇಲ್ಲ ಅಂತಾಯಿತು. DK ಸುರೇಶ್ ಅವ್ರು ನಿಲ್ಲಿಸ್ತಾರಾ?
ಗೊತ್ತಿಲ್ಲ. ಅಲ್ಲಿ ಕೂಡ ಏನಂತಂದರೆ ಅಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ ಅವ್ರು ಗೆಲ್ಲೋದು. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮಗಳ ಹೆಸರು ಬಂತು, ಐಶ್ವರ್ಯ ಹೆಗಡೆ ಅವ್ರದ್ದು. ಅದನ್ನು ನಾನು ಕೇಳೋದಾದರೆ ಅದು ಇಟ್ಸ್ ಅ ವೆರಿ ರಿಸ್ಕಿ ಇದು ಅಂತ ಕಾಣುತ್ತೆ. ಪಾಪ ಅಕಸ್ಮಾತ್ ಅವರಿಗೆ ಆ ಯುವತಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇದೆ ಅನ್ನೋದಾದ್ರೆ ಬರಬೇಕು, ರಾಜಕೀಯ ಮಾಡಬೇಕು ಅನ್ನೋದಾದರೆ ಮೋಸ್ಟ್ಲಿ ಅದು ಸ್ಟಾರ್ಟ್ ಈ ಥರ ಆಗಬಾರ್ದು ಅಂತ ಕಾಣುತ್ತೆ. ಅದು ತುಂಬ ರಿಸ್ಕಿ ಪ್ರಪೋಸಿಷನ್. ಇವಾಗ ನಿಖಿಲ್ ಕುಮಾರಸ್ವಾಮಿ ಇದಾದಂಗೆ ಆಗ್ಬೋದು. ಮಂಡ್ಯದಲ್ಲಿ ಈಗ ಇತ್ತು ಇಲ್ಲಿ ಅಲ್ಲ ಇವು ಹುಮ್ಮಸ್ ಇಲ್ಲೂ ಇರಬಹುದು, ಇಲ್ಲ ಅಂತಲ್ಲ. ನಾನು ರಿಸ್ಕ್ ಬಗ್ಗೆ ಹೇಳ್ತಾ ಇರೋದು. ಗೆಲ್ಲಬಹುದು, ಇಲ್ಲ ನಾವೇನು ಇಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳೋಕ್ಕಾಗಲ್ವಲ್ಲ. ಅವರು ಗೆಲ್ಲಬಹುದು, ಅದರ ರಿಸ್ಕ್ ಫ್ಯಾಕ್ಟರ್ ಏನಿದೆ ಅಂತ ನಾನು ಹೇಳೋದು. ಈಗ ಇಲ್ಲಿ ಏನಂತಂದರೆ ಮೇಲ್ನೋಟಕ್ಕೆ ಅಲ್ಲಿ ಇವ್ರ ಸೀಟ್ ಅಲ್ಲ, ಕಾಂಗ್ರೆಸ್ ಇತ್ತೀಚಿನ ಇದರಲ್ಲಿ ಇದನ್ನು ಇತಿಹಾಸದಲ್ಲಿ ಯಾವತ್ತೂ ಗೆದ್ದಿದ್ದಿಲ್ಲ. ಇಲ್ಲ ಇದು JDS ಗೆದ್ದಿದೆ, ಇಲ್ಲ BJP ಅಥವಾ ಯೋಗೇಶ್ವರ್ ಅವರು ಒಂದ್ಸತಿ ಕಾಂಗ್ರೆಸ್ಸಲ್ಲಿದ್ದಾಗ ಯೋಗೇಶ್ವರ್ ಅವರು ಗೆದ್ದಿದ್ದಾರೆ. ಆಮೇಲೆ ಯೋಗೇಶ್ವರ್ ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿದ್ದಾರೆ, BJPಯಿಂದ ಗೆದ್ದಿದ್ದಾರೆ, JDS ಇಂದ ಕುಮಾರಸ್ವಾಮಿ ಅವ್ರಿಗಿದೆ, ಅನಿತಾ ಕುಮಾರಸ್ವಾಮಿ ಅವರು ಕೂಡ ಗೆದ್ದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾನು ಹೇಳೋದು, ಕಾಂಗ್ರೆಸ್ಗೆ ಮೇಲ್ನೋಟಕ್ಕೆ ವಿನ್ನಬಿಲಿಟಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ವಿನ್ನಬಲ್ ಕ್ಯಾಂಡಿಡೇಟ್ಸ್ ಇಲ್ಲ. ಆ ದೃಷ್ಟಿಯಿಂದ ನೀವು ಐಶ್ವರ್ಯ ಹೆಗಡೆಯವ್ರನ್ನ ಕರ್ಕೊಂಡು ಬನ್ನಿ, ಇಲ್ಲ ಅಂತಲ್ಲ, ಬಟ್ ರಿಸ್ಕ್ ಇದೆ ಅಂತ ನಾನು ಹೇಳ್ತಾ ಇರೋದು. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಾದಂಥ ಒಂದು ಅನುಭವ ಇಲ್ಲಿ ಆಗೋದಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಗೆದ್ದರು ಗೆಲ್ಬೋದು, ಅದು ಬೇರೆ. ಫೈನಲಿ ಇಟ್ ಈಸ್ ಅಪ್ ಟು ದಿ ಪೀಪಲ್ ಟು ವೋಟ್ ಆರ್ ನಾಟ್ ಟು ವೋಟ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೀವು ಕೇಳಿದಂಥ ಪ್ರಶ್ನೆ ಏನಂದರೆ, ಚನ್ನಪಟ್ಟಣ ಹೇಗೆ ಸಿದ್ದರಾಮಯ್ಯ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಗ್ನಿ ಪರೀಕ್ಷೆ ಆಗುತ್ತೆ. ನಿಜವಾಗಲೂ ಸತ್ವ ಪರೀಕ್ಷೆ ಅದು. ಯಾಕೆ ಅಂತಂದರೆ ಅಲ್ಲಿ ಎಂಥ ಒಂದು ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ ಅಂದರೆ, ನಿಜವಾಗ್ಲೂ ಒಬ್ಬ ನಾಯಕನಿಗಾಗ್ಬೋದು ಅಂತ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಕೂಡ ಅದು. ಯಾಕೆಂತಂದರೆ ಒಬ್ಬ ನಾಯಕತ್ವ ವಹಿಸಿ ಒಂದು ಪಾರ್ಟಿನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಆ ಗೆಲುವು ಮಾಸಿ ಹೋಗ್ಬಿಟ್ಟು ಒಂದೇ ಒಂದು ಸೀಟು ಗೆದ್ದಂಗೆ ಸೋತರ ಪೂರ್ತಿ ಹೋದ ಹಾಗೆ ಅನ್ನುವಂಥ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಅನ್ನುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ? ಈಗ ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಇಮೇಜ್ ಇದೆ. ಅವರು ರಾಜಕೀಯ ಚಾಣಕ್ಯ, ಕರ್ನಾಟಕ ಕಂಡಂಥ ಅತ್ಯಂತ ಚತುರ ರಾಜಕಾರಣಿ, ಆಮೇಲೆ ಸ್ಟ್ರಾಟಜಿ ಚೆನ್ನಾಗಿ ಗೊತ್ತು, ಎಲೆಕ್ಷನ್ ಹೆಂಗೆ ಗೆಲ್ಲಿಸೋದು, ಅದರಲ್ಲೂ ಕೂಡ ಉಪಚುನಾವಣೆಯ ಚತುರ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಬಳ್ಳಾರಿಯಲ್ಲಿ ಉಗ್ರಪ್ಪನ್ನ ಗೆಲ್ಲಿಸಿದ್ದು, ಆಮೇಲೆ ಇದೇ ಬೆಂಗಳೂರು ರೂರಲ್ನಲ್ಲಿ ಅವ್ರ ತಮ್ಮನ್ನು ಅನಿತಾ ಕುಮಾರಸ್ವಾಮಿ ಜೊತೆ ಅದು ಅವರು ಹೋಲ್ಡಿಂಗ್ ಸೀಟನ್ನು ಗೆಲ್ಲಿಸ್ಕೊಂಬಂದಿದ್ದು ಆ ಪ್ರತೀತಿ. ಆಮೇಲೆ ಇದರಲ್ಲಿ ಶಿವಳ್ಳಿ ಅವ್ರನ್ನ ಗೆಲ್ಲಿಸಿದ್ದು, ಕುಂದಗೋಳ ಇದರಲ್ಲಿ ಅವ್ರದ್ದು ಹೋಲ್ಡಿಂಗ್ ಸೀಟ್ ಅದು BJPದು, ಇದನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅಂದರೆ ಇದೆಲ್ಲ ನೋಡಿದಾಗ ಇವ್ರಿಗೊಂದು ಕ್ರೆಡೆನ್ಷಿಯಲ್ ಇದೆ. ಡಿ ಕೆ ಶಿವಕುಮಾರ್ ಚತುರ ರಾಜಕಾರಣಿ, ಪೊಲಿಟಿಕಲ್ ಚಾಣಕ್ಯ ಅಂತ ಅನ್ನಿಸ್ಕೊಂಡಿದ್ದಾರೆ. ಆದರೆ ಅದನ್ನು ಆ ಒಂದು ಇಮೇಜ್ಗೆ ಅವ್ರು ಇರಬೇಕು. ನನಗೆ ಆ ಥರದ್ದೊಂದು ಚತುರತೆ ಇದೆ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ದರೆ ಅವ್ರು ಚೆನ್ನಾಗಿ ಮಾಡ್ಕೊಳ್ತಾರೆ. ಆದರೆ ಅದರ್ವೈಸು ಅವರೆಲ್ಲೋ ಒಂದು ಕಡೆ ವಿಚಲಿತರಾಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ವಿಚಲಿತರಾದ್ರೆ ಸೋತೋಗ್ಬಿಡ್ತಾರೆ. ವಿಚಲಿತರಾದರೆ ಆ ವಿಚಲಿತತೆಯೇ ಅವ್ರನ್ನ ದುರ್ಬಲವನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅಪ್ ಟು ಹಿಮ್. ನಾವೇನು ಅವ್ರ ಬೆಂಬಲಿಗರು ಅಲ್ಲ, ಅವ್ರ ವಿರೋಧಿಗಳು ಅಲ್ಲ, ಜರ್ನಲಿಸ್ಟ್ಗಳಾಗಿ ನಾವು ವಿಶ್ಲೇಷಣೆ ಮಾಡ್ಬೋದು ಅಷ್ಟೇ. ಸೊ ಹಾಗಾಗಿ ಅವರ ಒಂದು ಇಮೇಜ್ ಏನಿದೆ, ಒಬ್ಬ ರಾಜಕೀಯ ಚತುರ ಅಂತ ಅನ್ನಿಸ್ಕೊಳ್ಳೋದ್ರಿಂದ ಆ ಚಾತುರ್ಯ ಉಪಯೋಗಿಸಿ ಅವ್ರಿಗೆ ಎದುರಾಗಿರುವಂಥ ಈ CM DCM ಒಂದಿದು ಅಂದರೆ ಈಗ ಸಿದ್ದರಾಮಯ್ಯ ಅವರ ಕ್ಯಾಂಪು ಇವರನ್ನು ಯಾವ ರೀತಿ ಇದನ್ನು ಎದುರಾಗಿ ಬರ್ತಾ ಇದೆ ಅದನ್ನು ಕೌಂಟ್ರ್ ಹೆಂಗೆ ಮಾಡ್ತಾರೆ ಅನ್ನೋದು ಕೂಡ ಅವರ ರಾಜಕೀಯ ಚಾತುರ್ಯ ಮತ್ತು ಅವರ ಪ್ರಬುದ್ಧತೆ, ಅನುಭವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಚನ್ನಪಟ್ಟಣದ ಉಪಚುನಾವಣೆ ಕೂಡ ಅವರ ಚಾತುರ್ಯಕ್ಕೆ ಒಂದು ನಿಜವಾದಂಥ ಪರೀಕ್ಷೆ ಆಗುತ್ತೆ. ಅವರು ನಿಜವಾಗ್ಲೂ ಚಾತುರ್ಯತೆ ಇದ್ದರೆ ಅವ್ರು ಗೆದ್ದು ಬರ್ತಾರೆ. ಭಾಳ ಮುಖ್ಯವಾಗಿ ಏನು ಗೊತ್ತಾ, ಕ್ಯಾಂಡಿಡೇಟ್ನ ಯಾರು ಮಾಡ್ತಾರೆ ಅನ್ನೋದ್ರಲ್ಲೇ ಇದೆ. ಈಗ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಯಾರು ಅನ್ನೋ ಕುತೂಹಲ ನಮಗೂ ಇದೆ. ಅದು ಸ್ವಲ್ಪ ದಿನ ಕಾದು ನೋಡೋಣ ಇನ್ನು. ಯಾಕಂದರೆ ಭಾಳ ದಿನ ಇದೆ. ಲೋಕಸಭಾ ಉಪಚುನಾವಣೆ ಅನೌನ್ಸ್ ಆಗೋದು 6 ತಿಂಗಳಾಗಬೇಕು. ಆದರೆ 6 ತಿಂಗಳಿವರೆಗೂ ಮಾಡೋಂಗಿಲ್ಲ. ಇನ್ನೊಂದು 2-3 ತಿಂಗಳಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಕಾಣುತ್ತೆ. ಕ್ಯಾಂಡಿಡೇಟ್ ಯಾರು ಮಾಡ್ತಾರೆ ಅಂತ ನೋಡೋಣ, ಅದೇ ಒಂದು ಕುತೂಹಲ. ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ರಾಜ್ಯ ರಾಜಕಾರಣದ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಇದು ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.